ನಮಸ್ತೆ and welcome to BioStudies. ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ಆಲ್ರೆಡಿ 3 ವಿಡಿಯೋವನ್ನ ಕಂಪ್ಲೀಟ್ ಮಾಡಿದೀವಿ. ಒಂದು ಇಂಟ್ರೊಡಕ್ಷನ್ ಮತ್ತೆ ಎರಡರಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಕಂಪ್ಲೀಟ್ ಆಗಿ ವರ್ಡ್ ಟು ವರ್ಡ್ ನಾವು ಸ್ಟಡಿ ಮಾಡಿದೀವಿ. ಯಾವ ಪಾರ್ಟ್ ಎಲ್ಲಿರುತ್ತೆ ಮತ್ತೆ ಅದು ಹೆಂಗೆ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡಿರುತ್ತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮೆಕ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಎದರ ಮೆಕ್ಯಾನಿಸಮ್ ಬಗ್ಗೆ? ಬ್ರೀದಿಂಗ್ ಮೆಕ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಮೊದಲನೇ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಬ್ರೀದಿಂಗ್ ಮತ್ತೆ ರೆಸ್ಪಿರೇಷನ್ ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಅಂತ. ಸೊ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತಾ ಇರೋದು ರೆಸ್ಪಿರೇಷನ್ ಬಗ್ಗೆ ಅಲ್ಲ, ಬ್ರೀದಿಂಗ್ ಹೆಂಗ್ ಆಗ್ತಾ ಇದೆ ಅಂದ್ರೆ ಹೆಂಗೆ ಉಸಿರು ಒಳಗಡೆ ಹೋಗೋದು, ಹೆಂಗೆ ಉಸಿರು ಹೊರಗಡೆ ಬರೋದು ಆಗ್ತಾ ಇದೆ ಅಂತ ಸ್ಟಡಿ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಪ್ರಕಾರ ಸ್ಟೆಪ್ಸ್ ಇನ್ವಾಲ್ವ್ ಇನ್ ರೆಸ್ಪಿರೇಷನ್ ಅನ್ನುವಂತಹ ಒಂದೇನು ಪಾಯಿಂಟ್ಸ್ ಗಳಿದಾವೆ ಅದನ್ನ ಕ್ವಿಕ್ ಆಗಿ ನಾವು ರಿವೈಸ್ ಮಾಡೋಣ. ಈ 5 ಪಾಯಿಂಟ್ಸ್ ಗಳನ್ನ ಡಿಟೇಲ್ ಆಗಿ ನಾನು ಫಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರ್ದು ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಜಸ್ಟ್ ನಿಮಗೆ ರಿವಿಷನ್ ಆಗುತ್ತೆ ಸೊ ದಟ್ ಈ ವಿಡಿಯೋದಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಒಂದು ಐಡಿಯಾ ಕೂಡ ಸಿಗುತ್ತೆ. ಸೊ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್, ಅದರಲ್ಲಿ ಫಸ್ಟ್ ಬರುವಂತಹ ಸ್ಟೆಪ್ಸ್ ಯಾವುದು? ಬ್ರೀದಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್. ವಾಟ್ ಡು ಮೀನ್ ಬೈ ದಿಸ್ ಬ್ರೀದಿಂಗ್? ಏರ್ ಅನ್ನ ಒಳಗಡೆ ತಗೊಳ್ಳೋದು ಮತ್ತೆ ಏರ್ ಅನ್ನ ಹೊರಗಡೆ ಬಿಡೋದು. ಸೊ ಬ್ರೀದಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್ ಬೈ ವಿಚ್ atmospheric air is drawn in and carbon dioxide rich alveolar air is released out. ಸೊ ಇದು ಸಿಂಪಲ್ ಆಗಿ ಒಂದು ನಡೆಯುವಂತಹ ಮೆಕ್ಯಾನಿಕಲ್ ಪ್ರೋಸೆಸ್. ಬ್ರೀದಿಂಗು ಮೆಕ್ಯಾನಿಕಲ್ ಪ್ರೋಸೆಸ್. ಇದು ಫಸ್ಟ್ ಸ್ಟೆಪ್ ಆಯ್ತು. ಉಸಿರನ್ನ ಒಳಗಡೆ ತಗೊಂಡ್ಮೇಲೆ ಮುಂದೆ ಏನಾಗ್ತಾ ಇದೆ? ಡಿಫ್ಯೂಷನ್ ಆಫ್ ದ ಗ್ಯಾಸಸ್ ಆಗ್ತಾ ಇದೆ. ಎಲ್ಲಿ ಆಗ್ತಾ ಇದೆ? ಅಲ್ವಿಯೋಲಾರ್ ಮೆಂಬ್ರೇನ್ ನಲ್ಲಿ ಆಗ್ತಾ ಇದೆ. ಸೊ now this is the rough respiratory diagram ನಾನು ಇಲ್ಲಿ ಡ್ರಾ ಮಾಡ್ತಾ ಇರೋದು. ಈ ಕಡೆ ಒಂದು ಲಂಗ್, ಓನ್ಲಿ ಸಿಂಗಲ್ ಲಂಗ್ ಐ ಆಮ್ ಶೋಯಿಂಗ್ ದ ಡೀಟೇಲ್ಸ್. ಓಕೆ, ಸೊ ಇದು ಒಳಗಡೆ ಹೋದ್ಮೇಲೆ ಬ್ರಾಂಚಸ್ ಆಗಿ ಮುಂದೆ ಏನಿರುತ್ತೆ? ಒಂದು ಅಲ್ವಿಯೋಲೈ ಅನ್ನುವಂತಹ ಅಲ್ವಿಯೋಲಸ್ ಅನ್ನುವಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಈ ಸ್ಟ್ರಕ್ಚರ್ ಏನಿರುತ್ತೆ? ಬ್ಲಡ್ ವೆಸಲ್ಸ್ ಗಳ ಕನೆಕ್ಷನ್ ಇರುತ್ತೆ. ಸೊ ಯಾವಾಗ ಏರ್ ಒಳಗಡೆ ಹೋಗುತ್ತಲ್ಲ, ಅಲ್ವಿಯೋಲರ್ ಅನ್ನ ರೀಚ್ ಆಗುತ್ತಲ್ಲ, ಅಲ್ಲೇನಾಗುತ್ತೆ? ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಈ ಪ್ಲೇಸಿಗೆ ನಾವು ಅಲ್ವಿಯೋಲಾರ್ ಮೆಂಬ್ರೇನ್ ಅಂತ ಕರಿತಾ ಇದ್ದೀವಿ. ಒಂದ್ಸತಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಯ್ತು ಅಂದ್ರೆ ಮುಂದೇನಾಗ್ತಾ ಇದೆ? ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಬೈ ದ ಬ್ಲಡ್. ಸೊ ಇಲ್ಲಿ ಅಲ್ವಿಯೋಲಾರ್ ಎಕ್ಸ್ಚೇಂಜ್ ಆದ್ಮೇಲೆ ಈ ಬ್ಲಡ್ ವೆಸಲ್ ಏನ್ ಮಾಡುತ್ತೆ? ಎಲ್ಲಾ ಕಡೆ ನಮ್ಮ ಬಾಡಿನಲ್ಲಿ ಹರಿತಾ ಇರುತ್ತಾ. ಸೊ ಬ್ಲಡ್ ಮೂವ್ ಆಗ್ಬೇಕಾದ್ರೆ ಈ ಅಲ್ವಿಯೋಲಾರ್ ಮೆಂಬ್ರೇನ್ ಅಲ್ಲಿ ಆದಂತಹ ಗ್ಯಾಸಸ್ ಗಳ ಟ್ರಾನ್ಸ್ಪೋರ್ಟೇಷನ್ ಕೂಡ ಆಗ್ತಾ ಹೋಗುತ್ತೆ. ಇದು ಎಲ್ಲಿವರೆಗೂ ಆಗುತ್ತೆ? ಈ ಬ್ಲಡ್ ವೆಸಲ್ಸ್ ನೆಕ್ಸ್ಟ್ ಎಲ್ಲಿಗೆ ರೀಚ್ ಆಗ್ಬೇಕು? ಈ ಬ್ಲಡ್ ವೆಸಲ್ಸ್ ಟಿಶ್ಯೂ ಸೆಲ್ಸ್ ಗಳಿಗೆ ರೀಚ್ ಆಗ್ಬೇಕು. ಸೊ ಟಿಶ್ಯೂ ಸೆಲ್ಸ್ ಗಳನ್ನ ರೀಚ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಅಗೇನ್ ಇಲ್ಲಿಯೂ ಕೂಡ ಡಿಫ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಆಗುತ್ತೆ. ಸೊ ಫಸ್ಟ್ ಯಾವಾಗ ಆಯ್ತಲ್ಲ ಡಿಫ್ಯೂಷನ್, ಅದು ಎಲ್ಲಿ? ಲಂಗ್ಸ್ ಒಳಗಡೆ ಅಲ್ವಿಯೋಲಾರ್ ಮೆಂಬ್ರೇನ್ ನಲ್ಲಿ. ಸೆಕೆಂಡ್ ಟೈಮ್ ಡಿಫ್ಯೂಷನ್ ಆಗ್ತಿರೋದೆಲ್ಲಿ? ಅದು ಟಿಶ್ಯೂಸ್ ಗಳಲ್ಲಿ. ಓಕೆ, ಬ್ಲಡ್ ಅಂಡ್ ದ ಟಿಶ್ಯೂಸ್ ಗಳ ಮಧ್ಯೆ ಸೆಕೆಂಡ್ ಟೈಮ್ ಮತ್ತೆ ಡಿಫ್ಯೂಷನ್ ಆಗುತ್ತೆ. ಅದಾದ್ಮೇಲೆ ಈ ಡಿಫ್ಯೂಷನ್, ಫೋರ್ತ್ ಪಾಯಿಂಟ್ ನೋಡಿ, ಡಿಫ್ಯೂಷನ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ವೀನ್ ದ ಬ್ಲಡ್ ಅಂಡ್ ದ ಟಿಶ್ಯೂಸ್ ಆಗುತ್ತೆ. ಸೊ ಟಿಶ್ಯೂಸ್ ನಲ್ಲಿ ಇರುವಂತಹ ಸೆಲ್ಸ್ ಗಳು ಏನ್ ಮಾಡ್ತವೆ? ಆ ಬ್ಲಡ್ ವೆಸಲ್ಸ್ ನಲ್ಲಿ ಇರುವಂತಹ ಆಕ್ಸಿಜನ್ ಅನ್ನ ತಗೋತಾವೆ, ತಮ್ಮಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆ ಬ್ಲಡ್ ವೆಸಲ್ಸ್ ಗೆ ಹೊಡ್ತವೆ. ಸೊ ಇದು ಆಕ್ಸಿಜನ್ ತಗೊಂಡ್ಮೇಲೆ ಆ ಆಕ್ಸಿಜನ್ ಅನ್ನ ಇಟ್ಕೊಂಡು ಸೆಲ್ ಏನ್ ಮಾಡ್ಬೇಕು? ಆ ಆಕ್ಸಿಜನ್ ಅನ್ನ ಇಟ್ಕೊಂಡು ಸೆಲ್ಲು ಅಲ್ಲಿರುವಂತಹ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗಳನ್ನ, ನ್ಯೂಟ್ರಿಯೆಂಟ್ಸ್ ಗಳನ್ನ ಬ್ರೇಕ್ ಡೌನ್ ಮಾಡ್ಬೇಕು. ಸೊ ಡೈಜೆಷನ್ ಆಗಿ ಅಬ್ಸಾರ್ಪ್ಷನ್ ಆದಂತಹ ಏನು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗಳಿದಾವೆ, ಸಿಂಪಲ್ ಶುಗರ್ಸ್ ಗಳು, ಅಮೈನೋ ಆಸಿಡ್ಸ್ ಗಳು, ಅವನ್ನ ಬ್ರೇಕ್ ಡೌನ್ ಮಾಡ್ಬೇಕು. ಎದ್ರ ಸಹಾಯದಿಂದ? ತಾನು ತಗೊಂಡಿರುವಂತಹ ಆಕ್ಸಿಜನ್ ಸಹಾಯದಿಂದ. ಸೊ ಅದನ್ನ ನಾವೇನಂತ ಕರಿತೀವಿ? ಕೆಟಾಬೋಲಿಕ್ ರಿಯಾಕ್ಷನ್. ಬ್ರೇಕ್ ಡೌನ್ ಆಗೋದೇನು? ಕೆಟಾಬೋಲಿಕ್ ರಿಯಾಕ್ಷನ್. ಸೊ ಫಿಫ್ತ್ ಸ್ಟೆಪ್ ನಲ್ಲಿ ಏನಾಗ್ತಾ ಇದೆ? ಯುಟಿಲೈಸೇಷನ್ ಆಫ್ ಆಕ್ಸಿಜನ್ ಬೈ ದ ಸೆಲ್. ಸೊ ಸೆಲ್ ಏನ್ ಮಾಡುತ್ತೆ? ಆಕ್ಸಿಜನ್ ಅನ್ನ ತಗೊಂಡು ಅದನ್ನ ಕೆಟಬೋಲಿಕ್ ರಿಯಾಕ್ಷನ್ಸ್ ಗಳನ್ನ ಮಾಡ್ಲಿಕ್ಕೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಏನ್ ರಿಲೀಸ್ ಆಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಅಲಾಂಗ್ ವಿತ್ ATP. ಎನರ್ಜಿ ಕೂಡ ರಿಲೀಸ್ ಆಗುತ್ತೆ, ಅದ್ರ ಜೊತೆಗೆ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದು ಬ್ಲಡ್ ವೆಸಲ್ಸ್ ಗೆ ಮತ್ತೆ ಡಿಫ್ಯೂಷನ್ ಮಾಡಿ ಕಳಿಸ್ತಾ ಇರುತ್ತೆ. ಸೊ ಇದು ಪೂರ್ತಿ ಆದಂತಹ ಸ್ಟೆಪ್ಸ್ ಎದ್ರಲ್ಲಿ ಬರುತ್ತೆ? ರೆಸ್ಪಿರೇಷನ್ ನಲ್ಲಿ ಬರುತ್ತೆ. ಈ 5 ಸ್ಟೆಪ್ ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡುತ್ತಿರುವಂತಹ ವರ್ಡ್ ಯಾವುದು? ಮೊದಲನೇ ಸೆಂಟೆನ್ಸ್ ನಲ್ಲಿ ಇರುವಂತಹ ಬ್ರೀದಿಂಗ್ ಅಥವಾ ಪಲ್ಮನರಿ ವೆಂಟಿಲೇಷನ್. ಸೊ ಬ್ರೀದಿಂಗ್ ಅಂದ್ರೆ ಏನಂತ ಹೇಳಿದೀವಿ ನಾವು? ಅಟ್ಮಾಸ್ಫಿರಿಕ್ ಏರ್ ಒಳಗಡೆ ಹೋಗ್ಬೇಕು, ಅಲ್ವಿಯೋಲದಲ್ಲಿ ಇರುವಂತಹ ಏರು ಹೊರಗಡೆ ಹೋಗ್ಬೇಕು.
ಸೊ ಅದು ಹೆಂಗೆ ಆಗುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ಗೊತ್ತಾಗ್ತಿದ್ಯಾ? ಟ್ರಾನ್ಸ್ಪೋರ್ಟೇಷನ್, ಡಿಫ್ಯೂಷನ್ ಅದೆಲ್ಲ ಬಿಟ್ಬಿಡಿ, ಜಸ್ಟ್ ಬ್ರೀದಿಂಗ್ ಹೆಂಗ್ ಆಗ್ತಾ ಇದೆ ಅಂತ ಈ ಪಾಯಿಂಟ್ ಅನ್ನ ನಾವು ಮೆಕ್ಯಾನಿಸಮ್ ನಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ನಾವು ವಿ ಹ್ಯಾವ್ ಟು ರಿಮೆಂಬರ್ ನಮ್ದು ಥೊರಾಸಿಕ್ ಕ್ಯಾವಿಟಿ ಅಂತ ಇದೆ, ಹೌದಾ? ಸೊ ಹಿಯರ್ ವಿ ಹ್ಯಾವ್ ಅ ಥೊರಾಸಿಕ್ ಕ್ಯಾವಿಟಿ. ಓಕೆ, ಸೊ ಈ ಥೊರಾಸಿಕ್ ಕ್ಯಾವಿಟಿ ನಲ್ಲಿ ಏನಿದೆ, ಥೊರಾಸಿಕ್ ಕ್ಯಾವಿಟಿ ನಲ್ಲಿ ನಮಗೆ ರೆಸ್ಪಿರೇಟರಿ ಸಿಸ್ಟಮ್ ಪಾರ್ಟ್ಸ್ ಗಳು ಇದಾವೆ. ಸೊ ಈ ಕಡೆ ಒಂದು ಲಂಗ್ ಇದೆ, ಮತ್ತೆ ಈ ಕಡೆ ಒಂದು ಲಂಗ್ ಇದೆ. ಇದಕ್ಕೆ ಪ್ಲೂರಲ್ ಮೆಂಬ್ರೇನ್ಸ್ ಇರುತ್ತೆ, ಎಲ್ಲವೂ ಓಕೆ. ನಾವು ಥೊರಾಸಿಕ್ ಕ್ಯಾವಿಟಿ ನಲ್ಲಿ ಇರುವಂತಹ ಈ ಸ್ಟ್ರಕ್ಚರ್ಸ್ ಗಳು, ಲಂಗ್ಸ್ ಒಳಗಡೆ ಏನಿದಾವೆ, ಅಲ್ವಿಯೋಲೈ ಇದಾವೆ. ಸೊ ಇಲ್ಲಿರುವಂತಹ ಏರು ಹೊರಗಡೆ ಹೋಗ್ತಾ ಇದೆ, ಹೊರಗಡೆ ಇರುವಂತಹ ಏರು ಒಳಗಡೆ ಬರ್ತಾ ಇದೆ. ಸೊ ಹೊರಗಡೆ ಇರುವಂತಹ ಏರ್ ಅಂದ್ರೆ ಯಾವುದು ಅಂದ್ರೆ, ಇವಾಗ ನೀವು ಹ್ಯೂಮನ್ ಬಾಡಿಯನ್ನ ತಗೊಂಡ್ರೆ, ಓಕೆ, ಸೊ ಇದು ನೇಸಲ್ ಕ್ಯಾವಿಟಿ ಇಲ್ಲಿ ಕನೆಕ್ಟ್ ಆಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಓಕೆ, ಹೊರಗಡೆ ಇರುವಂತಹದ್ದು ಯಾವುದು? ಹೊರಗಡೆ ಇರುವಂತಹದ್ದು ಅಟ್ಮಾಸ್ಫಿಯರಿಕ್ ಏರು. ಸೊ ನಮಗೆ ಹೊರಗಡೆ ಇರುವಂತಹ ಏರು ಒಳಗಡೆ ಬರಬೇಕು, ಅಥವಾ ಒಳಗಡೆ ಇರುವಂತಹ ಏರು ಹೊರಗಡೆ ಅಟ್ಮಾಸ್ಫಿಯರಿಕ್ ಏರ್ ಜೊತೆ ಹೋಗ್ಬೇಕು ಅಂತಂದ್ರೆ, ಯಾವಾಗ ಮೂವ್ಮೆಂಟ್ ಅಂತ ಆಗುತ್ತಲ್ಲ, ಆ ಮೂವ್ಮೆಂಟ್ ಅಂತ ಆಗ್ಬೇಕು ಅಂದ್ರೆ ಅಲ್ಲಿ ಗ್ರೇಡಿಯಂಟ್ ಅಂತ ಇರಬೇಕು, ಅಂದ್ರೆ ವ್ಯತ್ಯಾಸ ಅಂತ ಇರಬೇಕು ಎದುರುಗಳ ಮಧ್ಯ, ಪ್ರೆಷರ್ಗಳ ಮಧ್ಯ. ಅದು ಹೆಂಗೆ ಅಂತಂದ್ರೆ, ನೀವು ಇವಾಗ ತಕ್ಕಡಿನಲ್ಲಿ ತೂಕ ಮಾಡ್ತಿರ್ತೀರಲ್ಲ, ಎರಡೂ ಕಡೆ ಸೇಮ್ ವೇಟ್ ಇರುವಂತಹ, ಈ ಕಡೆನೂ 1 kg ಈ ಕಡೆನೂ 1 kg ಕೈಪಲ್ಲೆ ಹಾಕಿದ್ರಿ ಅಂದ್ರೆ ನೀಡಲ್ ಮೂವ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಗ್ರೇಡಿಯಂಟ್ ವ್ಯತ್ಯಾಸ ಫಾರ್ಮ್ ಆಗ್ಲಿಲ್ಲ. ಅದೇ ನೀವು ಒಂದ್ ಕಡೆ ಅರ್ಧ ಕೆಜಿ ಹಾಕಿ ಒಂದ್ ಕಡೆ 1 kg ಹಾಕಿದ್ರಿ ಅಂದ್ರೆ ಅಲ್ಲಿ ಡಿಫ್ರೆನ್ಸ್ ಬಂತ, ಅಲ್ಲಿ ಗ್ರೇಡಿಯಂಟ್ ಅಂತ ಫಾರ್ಮ್ ಆಯ್ತಾ, ಅವಾಗ ನಿಮ್ ತಕ್ಕಡಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದು ತಾನೆ? ಸೊ ಅದೇ ರೀತಿ ನಮಗೆ ಹೊರಗಡೆನೂ ಏರಿದೆ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲೂ ಏರಿದೆ. ಸೊ ಇಲ್ಲಿ ಏರು ಒಳಗಡೆ ಹೋಗ್ಬೇಕು ಅಥವಾ ಏರು ಹೊರಗಡೆ ಬರಬೇಕು ಅಂತಂದ್ರೆ ಇವೆರಡರ ಮಧ್ಯೆ ಏನಿರ್ಬೇಕು? ಗ್ರೇಡಿಯಂಟ್ ಇರಬೇಕು, ವ್ಯತ್ಯಾಸ ಇರಬೇಕು. ಹೊರಗಡೆ ಇರುವಂತಹ ಏರು ಮತ್ತೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಇರುವಂತಹ ಏರ್ಗಳ ಮಧ್ಯ ವ್ಯತ್ಯಾಸ ಇರಬೇಕು ಪ್ರೆಷರ್ ನಲ್ಲಿ. ಸೊ ದಟ್ ಆ ಪ್ರೆಷರ್ ನಲ್ಲಿ ಗ್ರೇಡಿಯಂಟ್ ಫಾರ್ಮ್ ಆಯ್ತು ಅಂದ್ರೆ, ವ್ಯತ್ಯಾಸ ಫಾರ್ಮ್ ಆಯ್ತು ಅಂದ್ರೆ ಅವಾಗ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಸೊ ಈ ಪ್ರೆಷರ್ ಅನ್ನ ಚೇಂಜ್ ಮಾಡ್ಬೇಕು ಅಂದ್ರೆ, ಇಲ್ಲಿರುವಂತಹ ಏರದ್ದು ಪ್ರೆಷರ್ ಚೇಂಜ್ ಆಗ್ಬೇಕು ಅಂದ್ರೆ ಮೊದಲು ವಾಲ್ಯೂಮ್ ಚೇಂಜ್ ಆಗ್ಬೇಕು. ಸೊ ಥೊರಾಸಿಕ್ ಕ್ಯಾವಿಟಿದು ವಾಲ್ಯೂಮ್ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವ್ ಇವಾಗ ಆರ್ಡರ್ ಕೊಟ್ಟ ತಕ್ಷಣ ವಾಲ್ಯೂಮ್ ಜಾಸ್ತಿ ಆಗ್ಲಿ ಅಂತ ತಕ್ಷಣ ಜಾಸ್ತಿ ಆಗಲ್ಲ, ಕಡಿಮೆ ಆಗ್ಲಿ ಅಂತ ತಕ್ಷಣ ಕಡಿಮೆ ಆಗಲ್ಲ. ಈ ಥೊರಾಸಿಕ್ ಕ್ಯಾವಿಟಿದು ವಾಲ್ಯೂಮ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ನಮ್ ಕಡೆ ಯಾರಿದ್ದಾರೆ? ಮಸಲ್ಸ್ ಗಳು ಇದಾವೆ. ಸೊ ಥೊರಾಸಿಕ್ ಕ್ಯಾವಿಟಿ ನಲ್ಲಿ ಇರುವಂತಹ ಮಸಲ್ಸ್ ಗಳು ಏನ್ ಮಾಡ್ತವೆ? ಅವು ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಆಗೋದ್ರಿಂದ ಅಲ್ಲಿ ವಾಲ್ಯೂಮ್ ಸೈಜ್, ವಾಲ್ಯೂಮ್ ಹೆಚ್ಚು ಕಡಿಮೆ ಆಗುತ್ತೆ. ವಾಲ್ಯೂಮ್ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅಕಾರ್ಡಿಂಗ್ಲಿ ಪ್ರೆಷರ್ ಕೂಡ ಅಲ್ಲಿ ಚೇಂಜ್ ಆಗ್ಲೇಬೇಕಾ? ನಾವು ಬಾಯ್ಲ್ಸ್ ಲಾ ನಲ್ಲಿ ಓದಿದೀವಲ್ಲ, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಂತ. ಸೊ ಪ್ರೆಷರ್ ಚೇಂಜ್ ಆಯ್ತು ಅಂದ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆಯ್ತು ಅಂದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಥೊರಾಸಿಕ್ ಕ್ಯಾವಿಟಿದು ವಾಲ್ಯೂಮ್ ಅನ್ನ ಯಾರು ಚೇಂಜ್ ಮಾಡ್ತಾ ಇದ್ದಾರೆ? ಮಸಲ್ಸ್ ಚೇಂಜ್ ಮಾಡ್ತಾ ಇದ್ದಾವೆ. ಸೊ ವಾಲ್ಯೂಮ್ ಚೇಂಜ್ ಆಗಿರೋದ್ರಿಂದ ಇಲ್ಲಿರುವಂತಹ ಪ್ರೆಷರ್ ಕೂಡ ಚೇಂಜ್ ಆಯ್ತು. ವಿತ್ ರೆಸ್ಪೆಕ್ಟ್ ಟು ವಾಟ್? ವಿತ್ ರೆಸ್ಪೆಕ್ಟ್ ಟು ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆ, ಸೊ ಹೊರಗಡೆ ಜಾಸ್ತಿ ಆಗಿ ಒಳಗಡೆ ಪ್ರೆಷರ್ ಕಡಿಮೆ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ? ಉಸಿರು ಆಟೋಮೆಟಿಕಲಿ ಒಳಗಡೆ ಹೋಗ್ಬಿಡುತ್ತೆ, ಯಾಕಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಅದೇ ರೀತಿ ಒಳಗಡೆ ಏನಾದ್ರೂ ಪ್ರೆಷರು ಜಾಸ್ತಿ ಆಗಿ ಹೊರಗಡೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ ನೀವು ಚೇಂಜ್ ಮಾಡಕ್ಕಂತೂ ಸಾಧ್ಯ ಇಲ್ಲ. 760 mm ಆಫ್ Hg ಫಿಕ್ಸ್ ಆಗಿರುತ್ತೆ. ಸೊ 760 mm ಆಫ್ Hg ಗಿಂತನೂ ಒಳಗಡೆ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕಲಿ ಅವಾಗ ಏರ್ ಏನ್ ಮಾಡುತ್ತೆ? ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಗೆ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ ನಾವು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸೇಮ್ ಆಗಿರುತ್ತೆ. ಯಾವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಗಿಂತ ಒಳಗಡೆ ಇರುವಂತಹ ಪ್ರೆಷರ್ ಕಡಿಮೆ ಆಗುತ್ತಲ್ಲ, ಅವಾಗ ಉಸಿರು ಒಳಗಡೆ ಹೋಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಗಿಂತ ಒಳಗಡೆ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಉಸಿರು ಹೊರಗಡೆ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಕರಿತೀವಿ. ಅಂದ್ರೆ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್ ಅಂತ ಈಸಿಯಾಗಿ ಹೇಳ್ಬೋದು. ಗೊತ್ತಾಗ್ತಿದ್ಯಾ ನಿಮಗೆ? ಸೊ ಇದೇ ಮೆಕ್ಯಾನಿಸಮ್ ಅನ್ನ, ಥೊರಾಸಿಕ್ ವಾಲ್ಯೂಮ್ ಚೇಂಜ್ ಆಗುತ್ತಲ್ಲ, ಹೆಂಗೆ ಚೇಂಜ್ ಆಗುತ್ತೆ ಅದನ್ನೇ ನಾವು ಮೆಕ್ಯಾನಿಸಮ್ ರೂಪದಲ್ಲಿ ಓದ್ತಾ ಇದ್ದೀವಿ.
ಓಕೆ, ಸೊ ಇಲ್ಲಿ ಯಾರ ಅವಶ್ಯಕತೆ ಇದೆ, ಇಲ್ಲಿ ಮಸಲ್ಸ್ ಗಳ ಅವಶ್ಯಕತೆ ಇದೆ. ಸೊ ಬ್ರೀದಿಂಗ್ ಒಂದು ಮೆಕ್ಯಾನಿಸಮ್ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಫಸ್ಟ್ ನಿಮಗೆ ಮಸಲ್ಸ್ ಗಳ ಬಗ್ಗೆ ಗೊತ್ತಿರಬೇಕು, ಮತ್ತೆ ನಾವು ಡಿಸ್ಕಸ್ ಮಾಡಿದಂತಹ ಪ್ರೆಷರ್ಸ್ ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ವಾಟ್ ಆರ್ ದ ಮಸಲ್ಸ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್? ಫಸ್ಟ್ ವಿ ವಿಲ್ ಕವರ್ ದ ಮಸಲ್ಸ್. ಸೊ ವಿ ಹ್ಯಾವ್ 3 muscles which are helpful in breathing. ಸೊ ಇದು ನೀವು ರೆಸ್ಪಿರೇಷನ್ ಅನ್ಬಹುದು ಅಥವಾ ಮೋರ್ ಸ್ಪೆಸಿಫಿಕ್ ಆಗಿ ಬ್ರೀದಿಂಗ್ ಅಂತಾನು ಅನ್ಬಹುದು. Okay, now first is the intercostal muscles, second is phrenic muscles, and third one is the abdominal muscles. Now first one, what do you mean by intercostal muscles? These are the muscles which are present in the rib cage. ರಿಬ್ ಕೇಜ್ ಗೊತ್ತಿದೆಯಾ? ಹಿಂದ್ಗಡೆ ವರ್ಟಿಬ್ರಲ್ ಕಾಲಮ್, ಮುಂದ್ಗಡೆ ಸ್ಟರ್ನಮ್ ಇರುತ್ತೆ, ಸುತ್ತಲೂ ರಿಬ್ಸ್ ಗಳು ಇರ್ತವೆ, ಕೆಳಗಡೆ ಡಯಾಫ್ರಾಗಮ್ ಇರುತ್ತೆ. ಸೊ ಈ ರಿಬ್ಸ್ ಗಳು ಏನಿದಾವಲ್ಲ, ಈ ರಿಬ್ಸ್ ನಲ್ಲಿ ಇರುವಂತಹ ಮಸಲ್ಸ್ ಗಳಿಗೆ ನಾವು ಇಂಟ್ರಿಕೋಸ್ಟಲ್ ಮಸಲ್ಸ್ ಅಂತ ಕರಿತೀವಿ. ಇದರಲ್ಲಿ 3 ಟೈಪ್ಸ್ ಇದಾವೆ ಇಂಟ್ರಿಕೋಸ್ಟಲ್ ಮಸಲ್ಸ್ ಗಳು, ನಿಮ್ಗೆ ಗೊತ್ತಿರಲೇಬೇಕು. ಫಸ್ಟ್ ಒನ್ ಈಸ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್, ದೆನ್ internal intercostal muscles, confuse ಆಗಬಾರದು, internal intercostal muscles, and third one is innermost intercostal muscles. Okay, so ಇದು 3. Okay, so external intercostal muscles, internal intercostal muscles and innermost intercostal muscles. ಡಯಾಗ್ರಾಮ್ ನಲ್ಲಿ ಜಸ್ಟ್ ನಿಮಗೆ ಅರ್ಥ ಆಗ್ಲಿ ಅಂತ ತೋರಿಸ್ತೀನಿ. ಸೊ ಇವು ರಿಬ್ಸ್ ಗಳು ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಈ ರಿಬ್ಸ್ ಗಳು ಮುಂದೆ ಬಂದಿರ್ತಾವ ಹಿಂಗೆ, ಹಿಂದ್ಗಡೆಯಿಂದ ಅವು ವರ್ಟಿಬ್ರಲ್ ಕಾಲಮ್ಗೆ ಜಾಯಿನ್ ಆಗಿರ್ತವೆ. ಹಿಂದೆ ಮಧ್ಯದಲ್ಲಿ ಏನಿರುತ್ತೆ, ಲಂಗ್ಸ್ ಇರುತ್ತೆ. ಸೊ ನೀವು ಮುಂದ್ಗಡೆಯಿಂದ ನೋಡ್ತಾ ಇದ್ದೀರಿ ಅಂತ ಇಮ್ಯಾಜಿನ್ ಮಾಡಿ. ಇವಾಗ ಮುಂದ್ಗಡೆಯಿಂದ ನೋಡ್ಬೇಕಾದ್ರೆ ಇಲ್ಲಿ ಇರುವಂತಹ ಒಂದು ಫಸ್ಟ್ ಲೇಯರ್ ಆಫ್ ಮಸಲ್ಸ್, ಇಮ್ಯಾಜಿನ್ ದಿಸ್ ಈಸ್ ದ ಫಸ್ಟ್ ಲೇಯರ್ ಆಫ್ ಮಸಲ್ಸ್. ಓಕೆ, ಇದನ್ನ ನಾವೇನಂತ ಕರಿತೀವಿ, ಇವು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಗಳು, ಮಸಲ್ ಫೈಬರ್ಸ್ ಹೊರಗಡೆಯಿಂದ. ಈ ಲೇಯರ್ ಅನ್ನ ದಾಟಿ ನೀವು ಒಳಗಡೆ ಹೋದ್ರಿ ಅಂತಂದ್ರೆ ದೆನ್ ವಿ ಹ್ಯಾವ್ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಸೆಕೆಂಡ್ ಲೇಯರ್ ಅಲ್ಲೇ ಹೇಳ್ತಾ ಇದ್ದೀನಿ ನಾನು, ಸೈಡ್ ಬೈ ಸೈಡ್ ಹೇಳ್ತಾ ಇಲ್ಲ. ಸೆಕೆಂಡ್ ಲೇಯರ್ ನಲ್ಲಿ ನಿಮಗೆ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಗಳು ಸಿಗ್ತವೆ. ಅದನ್ನು ದಾಟಿ ನೀವು ಒಳಗಡೆ ಹೋದ್ರಿ ಅಂತಂದ್ರೆ ಯು ಹ್ಯಾವ್ ಅ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ನೋಡಿ, ಇಂಟರ್ಕೋಸ್ಟಲ್ ಮಸಲ್ಸ್ ರಿಬ್ಸ್ ಗಳ ಮಧ್ಯೆ ಇರ್ತವೆ. ಸೊ ಇಲ್ಲಿ ರಿಬ್ಸ್ ಗಳು ಮುಂದಿರ್ತಾವಲ್ಲ, ಹೊರಗಡೆಯಿಂದ ಕವರ್ ಆದಂತಹ ಮಸಲ್ಸ್ ಯಾವುವು? ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಆ ಲೇಯರ್ ನ ದಾಟಿ ಒಳಗಡೆ ಬಂದ್ರೆ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಅದನ್ನು ದಾಟಿ ಒಳಗಡೆ ಬಂದ್ರೆ ಇನ್ನರ್ಮೋಸ್ಟ್ ಇಂಟರ್ಕೋಸ್ಟಲ್ ಮಸಲ್ಸ್. ಇದ್ರ ಒಳಗಡೆ ಏನಿದೆ, ನಮ್ದು ಲಂಗ್ಸ್ ಇದೆ. Can you imagine this point? So ಈ ಮಸಲ್ಸ್ ಗಳು ಬ್ರೀದಿಂಗ್ ನಲ್ಲಿ ಹೆಲ್ಪ್ ಮಾಡ್ತವೆ. ಹೆಂಗೆ ಅಂತ ಮುಂದೆ ಹೇಳ್ತೀನಿ. So first one is the internal intercostal muscles. Then we have a phrenic muscles. Remember, phrenic word is always used with respect to the diaphragm. ಕೆಳಗಡೆ ಇರುವಂತಹ ಡಯಾಫ್ರಾಗಮ್. ಸೊ ಡಯಾಫ್ರಾಗಮ್ ನಲ್ಲಿ ಇರುವಂತಹ ಏನು ಮಸಲ್ಸ್ ಗಳಿದಾವಲ್ಲ, ಅವನ್ನ ನಾವು ಫ್ರೀನಿಕ್ ಮಸಲ್ಸ್ ಅಂತ ಹೇಳ್ತೀವಿ. ಸೊ ದೇ ಅಟ್ಯಾಚ್ ದ ಡಯಾಫ್ರಾಗಮ್ ಟು ದ ರಿಬ್ಸ್ ಅಂಡ್ ದ ವರ್ಟಿಬ್ರಲ್ ಕಾಲಮ್. ಸೊ ಹಿಂದ್ಗಡೆ ವರ್ಟಿಬ್ರಲ್ ಕಾಲಮ್ ಇದೆ, ಮುಂದ್ಗಡೆ ಏನಿದೆ ನಮಗೆ ಸ್ಟರ್ನಮ್ ಇದೆ. ಓಕೆ, ಕೆಳಗಡೆ ಏನಿದೆ, ಡಯಾಫ್ರಾಗಮ್ ಇದೆ. ಸೊ ಈ ಡಯಾಫ್ರಾಗಮ್ ಏನ್ ಮಾಡುತ್ತೆ, ಸುತ್ತಲೂ ರಿಬ್ಸ್ ಇದಾವ, ರಿಬ್ ಕೇಜ್ ಟೋಟಲ್ ಆಗಿ. ಸೊ ಕೆಳಗಡೆ ಇರುವಂತಹ ಡಯಾಫ್ರಾಗಮ್ ಏನ್ ಮಾಡುತ್ತೆ, ಡಯಾಫ್ರಾಗಮ್ ಅಂದ್ರೆ ಅಲ್ಲಿರುವಂತಹ ಮಸಲ್ಸ್ ಗಳು. ಸೊ ಈ ಫ್ರೀನಿಕ್ ಮಸಲ್ಸ್ ಗಳು ಹಿಂದೆ ವರ್ಟಿಬ್ರಲ್ ಕಾಲಮ್ಗೆ ಅಟ್ಯಾಚ್ ಆಗ್ತವೆ, ಮುಂದ್ಗಡೆ ಸೈಡ್ ಇಂದ ರಿಬ್ಸ್ ಗಳಿಗೆ ಅಟ್ಯಾಚ್ ಆಗುತ್ತೆ, ಅಂಡ್ ಅಗೇನ್ ಅವು ಕೆಳಗಡೆ ಅಬ್ಡಾಮಿನಲ್ ರೀಜನ್ ಕೂಡ ಅಟ್ಯಾಚ್ ಆಗಿರ್ತವೆ. ಯಾವುವು ಮಸಲ್ಸ್ ಗಳು? ಯಾವ ಮಸಲ್ಸ್ ಗಳು? ಫ್ರೀನಿಕ್ ಮಸಲ್ಸ್. So phrenic muscles, they are present where? They are the muscles which are present in the diaphragm. Diaphragm ನ ಸ್ಟಡಿ ಮಾಡಿದೀವಲ್ಲ, ಸ್ಕೆಲಿಟಲ್ ಮಸಲ್ಸ್ ಗಳು ಇರ್ತವೆ ಅಂತ. ಸೊ ಈ ಮಸಲ್ಸ್ ಗಳು ಅಟ್ಯಾಚ್ ಆಗಿರ್ತವೆ, ಸೊ ದಟ್ ಡಯಾಫ್ರಾಗಮ್ ಕೂಡ ಇಂಡೈರೆಕ್ಟ್ ಆಗಿ ಅಟ್ಯಾಚ್ ಆದಂಗೆ ಹಿಂದ್ಗಡೆ ವರ್ಟಿಬ್ರಲ್ ಕಾಲಮ್ಗೆ, ಈ ಕಡೆ ಇರುವಂತಹ ರಿಬ್ಸ್ ಗಳಿಗೆ. ಇದು ಸೆಕೆಂಡ್ ಟೈಪ್ ಆಫ್ ಮಸಲ್ಸ್. ಥರ್ಡ್ ಒನ್ ಯಾವುದು? ಅಬ್ಡಾಮಿನಲ್ ಮಸಲ್ಸ್. ಸೊ ನೀವು ಥೊರಾಸಿಕ್ ಕ್ಯಾವಿಟಿ ಕೆಳಗಡೆ ಇರುವಂತಹ ಏನು ಅಬ್ಡಾಮಿನ್ ರೀಜನ್ ಇದೆಯಲ್ಲ, ಅಲ್ಲಿರುವಂತಹ ಮಸಲ್ಸ್ ಗಳು ಕೂಡ ನಮಗೆ ಫೋರ್ಸ್ಫುಲ್ ಆಗಿ ಇನ್ಹೇಲ್ ಮಾಡೋದು, ಫೋರ್ಸ್ಫುಲ್ ಆಗಿ ಎಕ್ಸೇಲ್ ಮಾಡೋದು, ಇದಕ್ಕೆ ಈ ಅಬ್ಡಾಮಿನಲ್ ಮಸಲ್ಸ್ ಗಳು ಹೆಲ್ಪ್ ಮಾಡ್ತವೆ. ಸೊ ದೇ ಕವರ್ ದ ಎಂಟೀರಿಯರ್ ಅಂಡ್ ಲ್ಯಾಟ್ರಲ್ ಅಬ್ಡಾಮಿನಲ್ ರೀಜನ್. ಗೊತ್ತಾಯ್ತಾ? ಸೊ ದೀಸ್ ಆರ್ ದ ಮಸಲ್ಸ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್. ನೆನ್ಪಿಟ್ಕೋಬೇಕು, ಇಂಟರ್ಕೋಸ್ಟಲ್ ಮಸಲ್ಸ್, ಫ್ರೀನಿಕ್ ಮಸಲ್ಸ್ ಮತ್ತೆ ಅಬ್ಡಾಮಿನಲ್ ಮಸಲ್ಸ್.
ನೆಕ್ಸ್ಟ್ ಬರುವಂತಹ ವರ್ಡ್ಸ್ ಗಳು ಪ್ರೆಷರ್ಸ್. ದ ಪ್ರೆಷರ್ಸ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್ ಅಥವಾ ದ ಪ್ರೆಷರ್ಸ್ ಇನ್ವಾಲ್ವ್ಡ್ ಇನ್ ಬ್ರೀದಿಂಗ್. The pressures involved in breathing. First one, atmospheric pressure. Second one, intrapulmonary pressure and intrapleural pressure. ಹೆಸರಿನಲ್ಲೇ ಇದೆ, ನಿಮಗೆ ಎಕ್ಸ್ಪ್ಲನೇಷನ್ ಹೇಳಿಲ್ಲ ಅಂದ್ರೂ ಗೊತ್ತಾಗಬೇಕು. ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲು ಏನು ಏರ್ ಇದೆ ಅದರಲ್ಲಿರುವಂತಹ ಪ್ರೆಷರ್. ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಸರೌಂಡಿಂಗ್ ಏರ್ ಆನ್ ದ ಬಾಡಿ. ಎಷ್ಟಿರುತ್ತೆ ಅಟ್ಮಾಸ್ಫಿರಿಕ್ ಪ್ರೆಷರ್ ನಮ್ಮ ಮೇಲೆ ಯಾವತ್ತು? ಇಟ್ ಈಸ್ 760 mm of Hg at the sea level. ಇದು ಸ್ಟ್ಯಾಂಡರ್ಡ್, ನಮಗೆ ಗೊತ್ತಿದೆ. What do you mean by intrapulmonary pressure or intra-alveolar pressure? The pressure exerted within the respiratory system. So ನಾವೇನು ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಸ್ಟಡಿ ಮಾಡ್ತೀವಲ್ಲ, ಬ್ರಾಂಕಸ್ ಮತ್ತೆ ಇಲ್ಲಿ ಪ್ರೈಮರಿ ಬ್ರಾಂಕೈ, ಸೆಕೆಂಡರಿ, ಟರ್ಷರಿ ಅಂತ ಮುಂದೆ ಇದು ಒಳಗಡೆ ಹೋಗಿ ಅಲ್ವಿಯೋಲಾ ಏನಾಗುತ್ತಲ್ಲ, ಸೊ ಇದ್ರ ಒಳಗಡೆ ಏನ್ ಏರ್ ಇದೆಯಲ್ಲ ಆ ಏರು ಕೂಡ ಪ್ರೆಷರ್ ಅನ್ನ ಹಾಕ್ತಾ ಇರುತ್ತಾ ಸರೌಂಡಿಂಗ್ ವಾಲ್ ಮೇಲೆ. ಸೊ ದಟ್ ಈಸ್ ದ ಇಂಟ್ರಾ ಪಲ್ಮನರಿ ಪ್ರೆಷರ್ ಅಥವಾ ಇಂಟ್ರಾ ಅಲ್ವಿಯೋಲಾರ್ ಪ್ರೆಷರ್. The pressure exerted within the respiratory system, that is bronchi and alveoli. When there is no air movement, this pressure is equal to the atmospheric pressure. ಇವಾಗಷ್ಟೇ ಹೇಳಿದ್ನಲ್ಲ, ಹೊರಗಡೆ ಇರುವಂತಹ ಏರು, ಐ ಥಿಂಕ್ ದಿಸ್ ಸ್ಲೈಡ್, ಓಕೆ, ಹೊರಗಡೆ ಇರುವಂತಹ ಏರು ಮತ್ತೆ ಒಳಗಡೆ ಇರುವಂತಹ ಏರ್ಗಳ ಮಧ್ಯ ಡಿಫರೆನ್ಸ್ ಇದ್ರೆ ಮಾತ್ರ ಅವು ಮೂವ್ ಆಗ್ತವೆ. ಬಟ್ ಯಾವಾಗ ಏರ್ ಮೂವ್ಮೆಂಟೇ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು? ಹೊರಗಡೆನೂ 760 ಇದೆ, ಒಳಗಡೆನೂ 760 ಇದೆ ಅಂತ ಅರ್ಥ. ಸೊ ಗ್ರೇಡಿಯಂಟ್ ಇಲ್ಲ ಅಂತಂದ್ರೆ ಅಲ್ಲಿ ಮೂವ್ಮೆಂಟೇ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಸೊ ದಿಸ್ ವೆನ್ ದೇರ್ ಇಸ್ ನೋ ಏರ್ ಮೂವ್ಮೆಂಟ್, ದಿಸ್ ಈಸ್ ಇಕ್ವಿವೆಲೆಂಟ್ ಟು ದ ಅಟ್ಮಾಸ್ಫಿರಿಕ್ ಪ್ರೆಷರ್. ಥರ್ಡ್ ಒನ್, ಇಂಟ್ರಾಪ್ಲ್ಯೂರಲ್ ಪ್ರೆಷರ್ ಅಥವಾ ಇಂಟ್ರಾಥೊರಾಸಿಕ್ ಪ್ರೆಷರ್. ಹಾಗಂದ್ರೆ ಏನು? ದ ಪ್ರೆಷರ್ ವಿದಿನ್ ದ pleural space between the pleura and the walls of a thoracic space. ಸೊ ಇದೇನು ಲಂಗ್ಸ್ ಗಳಿದಾವಲ್ಲ, ಸುತ್ತಲೂ ಏನಿರುತ್ತೆ? ಪರೈಟಲ್ ಪ್ಲ್ಯೂರಾ ಮತ್ತೆ ವಿಸ್ರಲ್ ಪ್ಲ್ಯೂರಾ ಇರುತ್ತೆ. ಹೊರಗಡೆಯಿಂದ ಏನಿದ್ದು ಥೊರಾಸಿಕ್ ಕ್ಯಾವಿಟಿ, ಇಲ್ಲಿ ರಿಬ್ಸ್ ಗಳು ಇರ್ತವೆ. ಓಕೆ, ಥೊರಾಸಿಕ್ ವಾಲ್ ಅಂತ ನೀವು ಅನ್ಕೋಬಹುದು. ಸೊ ಈ ಇದೇನ್ ಕ್ಯಾವಿಟಿ ಇದೆಯಲ್ಲ, ಆ ಕ್ಯಾವಿಟಿದಲ್ಲಿ ಕೂಡ ಒಂದು ಫ್ಲೂಯಿಡ್ ಇರುತ್ತೆ. ಸೊ ಈ ಫ್ಲೂರಲ್ ಸ್ಪೇಸ್ ಮತ್ತೆ ಈ ಥೊರಾಸಿಕ್ ವಾಲ್ ಗಳ ಮಧ್ಯನೂ ಒಂದು ಪ್ರೆಷರ್ ಇರುತ್ತಾ. ಸೊ ದಟ್ ಪ್ರೆಷರ್ ವಿ ಕಾಲ್ ಇಟ್ ಆಸ್ ಅ ಇಂಟ್ರಾಪ್ಲ್ಯೂರಲ್ ಪ್ರೆಷರ್. ದ ಪ್ರೆಷರ್ ವಿದಿನ್ ದ ಪ್ಲ್ಯೂರಲ್ ಸ್ಪೇಸ್ ಬಿಟ್ವೀನ್ ದ ಪ್ಲ್ಯೂರಾ ಅಂಡ್ ದ ವಾಲ್ಸ್ ಆಫ್ ದ ಥೊರಾಸಿಕ್ ಸ್ಪೇಸ್. ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ, ಸೊ ಅಪ್ರಾಕ್ಸಿಮೇಟ್ಲಿ ಇದು 756 ಇದೆ. ಅಂದ್ರೆ ಹೊರಗಡೆ ನಮಗೆ 760 ಇದೆ, ಒಳಗಡೆ ನಮಗೆ 756 ಇದೆ. ಸೊ ನಾವು ಇಂಟ್ರಾ ಪಲ್ಮನರಿ ಪ್ರೆಷರ್ ಅನ್ನ ಚೇಂಜ್ ಮಾಡಬಹುದು. ಬಟ್ ಇಲ್ಲಿರುವಂತಹ ಏನು ಪ್ರೆಷರ್ ಇದೆಯಲ್ಲ, ದಿಸ್ ಪ್ರೆಷರ್ ಈಸ್ 756. ಅಂದ್ರೆ ಯಾವತ್ತು ಅದು ಕಡಿಮೆ ಇರುತ್ತೆ ಹೊರಗಡೆಗಿಂತ. ಇಲ್ಲಿರುವಂತಹ ಇಂಟ್ರಾಪ್ಲ್ಯೂರಲ್ ಪ್ರೆಷರ್ ಕಡಿಮೆ ಇದೆ, ಹೆನ್ಸ್ ಇಟ್ ಈಸ್ ಅ ನೆಗೆಟಿವ್ ಪ್ರೆಷರ್. ನೆನ್ಪಿಟ್ಕೋಬೇಕು. ಸೊ ಈ ಮೂರು ಪ್ರೆಷರ್ಗಳ ಮಧ್ಯ ಕಂಟಿನ್ಯೂಸ್ ಆಗಿ ಡಿಫ್ರೆನ್ಸಸ್ ಆಗ್ತಾ ಇರೋದ್ರಿಂದ ನಮ್ದು ಏರ್ ಒಳಗಡೆ ಹೋಗೋದು ಮತ್ತೆ ಹೊರಗಡೆ ಹೋಗೋದು ಆಗ್ತಾ ಇರುತ್ತೆ. ಗೊತ್ತಾಯ್ತಾ ಈ ಕಾನ್ಸೆಪ್ಟ್? ಸೊ atmospheric pressure, intrapulmonary pressure and intrapleural pressure. So breathing or pulmonary ventilation. What is this? It is the movement of air that brings the fresh air into the lungs and removes the foul air from the lungs. ಅಂದ್ರೆ ಆಕ್ಸಿಜನ್ ಅನ್ನ ಹೊಂದಿರುವಂತಹ ಫ್ರೆಶ್ ಏರ್ ಒಳಗಡೆ ಹೋಗೋದು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊಂದಿರುವಂತಹ ಏನು ಏರ್ ಇದೆ ಅದು ಹೊರಗಡೆ ಬರೋದು. ದಟ್ ಈಸ್ ದ ಮೆಕ್ಯಾನಿಕಲ್ ಪ್ರೋಸೆಸ್ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅ ಬ್ರೀದಿಂಗ್. ಸೊ ಆನ್ ಆನ್ ಅವರೇಜ್ ದ ರೇಟ್ ಆಫ್ ಬ್ರೀದಿಂಗ್, ಸೊ ಬ್ರೀದಿಂಗ್ ರೇಟ್ ಎಷ್ಟಿರುತ್ತೆ? 12 to 16 times per minute. ಸೊ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಅಂದ್ರೆ ಫೋರ್ಸ್ಫುಲ್ ಆಗಿ ಅಲ್ಲ, ರೆಗ್ಯುಲರ್ ಆಗಿ ಉಸಿರಾಡ್ಸೋದು ಎಷ್ಟು ಸತಿ? 1 ನಿಮಿಷದಲ್ಲಿ ನಾವು 12 to 16 times ಉಸಿರನ್ನ ಒಳಗಡೆ ತಗೊಂಡು ಉಸಿರನ್ನ ಹೊರಗಡೆ ಬಿಡ್ತೀವಿ. ಅದೇ ನೀವು ಚಿಕ್ಕ ಮಕ್ಕಳಲ್ಲಿ ತಗೊಂಡ್ರೆ 18 to 22 times ಅಂಡ್ ನ್ಯೂ ಬಾರ್ನ್ ಬೇಬೀಸ್ ಅನ್ನ ತಗೊಂಡ್ರೆ 40 to 60 times per minute. ಓಕೆ, ಸೊ ನಮ್ದೆಲ್ಲ ಎಷ್ಟಿರುತ್ತೆ ನೀವು ಚೆಕ್ ಮಾಡಿ ನೋಡ್ಬೋದು. 1 ನಿಮಿಷದಲ್ಲಿ ಇನ್ ಬಿಟ್ವೀನ್ 12 to 16 times ನಾವು ಬ್ರೀದಿಂಗ್ ಅನ್ನ ಮಾಡ್ತೀವಿ. ಸೊ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿದಾಗ ಬೇರೆ, ಅವಾಗ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ನಾವು ನಾರ್ಮಲ್ ಆಗಿ ಬ್ರೀದ್ ಮಾಡೋದು ಅಂತಂದ್ರೆ ಎಷ್ಟು ಸತಿ? 12 to 16 times. Each breathing movement has 2 components. First one is inspiration and second one is expiration. So first process inspiration ಒಂದ್ ಸತಿ ಕಂಪ್ಲೀಟ್ ಮಾಡೋಣ, then we'll go for the expiration.
ಸೊ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪ್ರೆಷನ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಏನಾಗ್ಬೇಕು, ಗ್ರೇಡಿಯಂಟ್ ಫಾರ್ಮ್ ಆಗ್ಬೇಕು. ಎದರ ಮಧ್ಯೆ ಗ್ರೇಡಿಯಂಟ್ ಫಾರ್ಮ್ ಆಗ್ಬೇಕು, ಪ್ರೆಷರ್ ಗಳ ಮಧ್ಯೆ ಅಲ್ಲಿ ವ್ಯತ್ಯಾಸ, ಗ್ರೇಡಿಯಂಟ್ ಫಾರ್ಮ್ ಆಗ್ಬೇಕು. ಪ್ರೆಷರ್ ಚೇಂಜ್ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ವಾಲ್ಯೂಮ್ ಅನ್ನ ಚೇಂಜ್ ಮಾಡ್ಬೇಕು. ವಾಲ್ಯೂಮ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ಮಸಲ್ಸ್ ಗಳು ಹೆಲ್ಪ್ ಮಾಡ್ತವೆ. ಸೊ ನಿಮ್ಗೆ ಎಕ್ಸಾಮ್ ನಲ್ಲಿ ಇನ್ಸ್ಪಿರೇಷನ್ ಎಕ್ಸ್ಪ್ರೆಷನ್ ಅಥವಾ ಕಾಮನ್ ಆಗಿ ಬ್ರೀದಿಂಗ್ ಅನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತಂದ್ರೆ ಫಸ್ಟ್ ನೀವು ಎದರ ಬಗ್ಗೆ ಮೆನ್ಷನ್ ಮಾಡ್ಬೇಕು, ಮಸಲ್ಸ್ ಗಳ ಬಗ್ಗೆ ಮೆನ್ಷನ್ ಮಾಡ್ಬೇಕು. ಸೊ ಮಸಲ್ಸ್ ಗಳನ್ನ ಮೆನ್ಷನ್ ಮಾಡಿದ್ಮೇಲೆ ಇದರಿಂದ ವಾಲ್ಯೂಮ್, ಥೊರಾಸಿಕ್ ವಾಲ್ಯೂಮ್ ಚೇಂಜ್ ಆಯ್ತು, ಅದರಿಂದ ಪ್ರೆಷರ್ ಚೇಂಜ್ ಆಗಿ ಗ್ರೇಡಿಯಂಟ್ ಫಾರ್ಮ್ ಆಯ್ತು, ಆವಾಗ ಉಸಿರು ಒಳಗಡೆ ಅಥವಾ ಹೊರಗಡೆ ಹೋಯ್ತು ಅಂತ ಒಂದು ರಫ್ ಆಗಿ ನಿಮ್ಮ ಆನ್ಸರ್ ನಲ್ಲಿ ಇರಬೇಕು. ಸೊ ಫಸ್ಟ್ ವಿ ವಿಲ್ ಗೋ ಫಾರ್ ಇನ್ಸ್ಪಿರೇಷನ್, ಉಸಿರನ್ನ ಒಳಗಡೆ ತಗೊಳ್ಳೋದು. ಸಿ, ಹೊರಗಡೆ ಅಟ್ಮಾಸ್ಫಿಯರ್ ನಲ್ಲಿ ಎಷ್ಟಿದೆ, 760 mm ಆಫ್ Hg ಇದೆ ಪ್ರೆಷರ್. ಓಕೆ, ಇವಾಗ ಉಸಿರು ಇನ್ಸ್ಪಿರೇಷನ್ ಅಂದ್ರೆ ಏನು, ಹೊರಗಡೆಯಿಂದ ನಮ್ದು ಉಸಿರು ಒಳಗಡೆ ಹೋಗ್ಬೇಕಾಗಿದೆ. ಸೊ ಜಸ್ಟ್ ನಿಮ್ಗೊಂದು ಐಡಿಯಾ ಇರಬೇಕು, ಹೊರಗಡೆಯಿಂದ ಉಸಿರು ಒಳಗಡೆ ಹೋಗ್ಬೇಕು ಅಂದ್ರೆ ಪ್ರೆಷರ್ ಏನ್ ಮಾಡ್ಬೇಕು, ನಾವು ಡಿಕ್ರೀಸ್ ಮಾಡ್ಬೇಕು. ದೆನ್ ಓನ್ಲಿ ಹೈಯರ್ ಟು ಲೋವರ್ ಆಗುತ್ತಲ್ಲ ಗ್ರೇಡಿಯಂಟ್ ಫಾರ್ಮ್. ಸೊ ಅವಾಗ ಮಾತ್ರ ಏರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಅಲ್ಟಿಮೇಟ್ಲಿ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಥೊರಾಸಿಕ್ ಇದೆ ಜಾಗ ಇದೆ ನಮ್ದು, ಅಲ್ಲಿ ಪ್ರೆಷರ್ ಅನ್ನ ಕಡಿಮೆ ಮಾಡ್ತಾ ಇದೀವಿ. ಅಂದ್ರೆ ವಾಲ್ಯೂಮ್ ಅನ್ನ ಏನ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು. ಯಾಕೆ, ಬಿಕಾಸ್ ಪ್ರೆಷರ್ ಮತ್ತೆ ವಾಲ್ಯೂಮ್ ರಿಲೇಷನ್ ಹೆಂಗೆ, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ಬಾಯ್ಸ್ ಲಾ ಅಂತ ಏನೇ ಹೇಳ್ತೀವಲ್ಲ. ಸೊ ಪ್ರೆಷರ್ ಅನ್ನ ನಾವೇನ್ ಮಾಡ್ಬೇಕಾಗಿದೆ, ಕಡಿಮೆ ಮಾಡ್ಬೇಕಾಗಿದೆ. ಹಂಗಾದ್ರೆ ವಾಲ್ಯೂಮ್ ನ ಏನ್ ಮಾಡ್ಬೇಕು, ಹೆಚ್ಚಿಗೆ ಮಾಡ್ಬೇಕು. ಸೊ ನೆನ್ಪಿಟ್ಕೋತೀರಾ ಈ ಪಾಯಿಂಟ್ ಅನ್ನ. ಸೊ ನಿಮ್ಗೆ ಎಕ್ಸಾಮ್ ನಲ್ಲಿ ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಅಂದ್ರೆ ಸೈಡ್ ನಲ್ಲಿ ಒಂದು ರಫ್ ಆಗಿ ಡೈಗ್ರಾಮ್ ಹಾಕೊಳ್ಳಿ ಈ ರೀತಿ. ಓಕೆ, ಸೊ ಇದು ನಿಮ್ದು ಲಂಗ್ಸ್, ಹೊರಗಡೆ ಎಷ್ಟಿದೆ, 760 ಇದೆ. ಒಳಗಡೆ ಹೋಗ್ಬೇಕು ಅಂದ್ರೆ ಏನಾಗ್ಬೇಕು, ಇಲ್ಲಿ ಕಡಿಮೆ ಆಗ್ಬೇಕು. ಏನ್ ಕಡಿಮೆ ಆಗ್ಬೇಕು, ಪ್ರೆಷರ್. ಸೊ ವಾಲ್ಯೂಮ್ ಏನಾಗ್ಬೇಕು, ಜಾಸ್ತಿ ಆಗ್ಬೇಕು. ಸೊ ಇವಾಗ ಎಕ್ಸ್ಪ್ಲೇಷನ್ ಕೇಳಿ, ವಾಲ್ಯೂಮ್ ಹೆಂಗ್ ಜಾಸ್ತಿ ಆಗ್ತಾ ಇದೆ ಅಂತ. ಫಸ್ಟ್ ಏನಾಗುತ್ತೆ, ಇಲ್ಲಿರುವಂತಹ ಏನು ಡಯಾಫ್ರಾಗಮ್ ಇದೆಯಲ್ಲ, ಇಲ್ಲಿ ಏನಿರ್ತವೆ, ಫ್ರೀನಿಕ್ ಮಸಲ್ಸ್ ಗಳು ಇರ್ತವೆ. ಸೊ ಇಲ್ಲಿರುವಂತಹ ಏನು ಮಸಲ್ ಫೈಬರ್ಸ್ ಗಳಿದಾವಲ್ಲ, ದೇ ವಿಲ್ ಸ್ಟಾರ್ಟ್ ಕಾಂಟ್ರಾಕ್ಟಿಂಗ್. ಸೊ ಇಲ್ಲಿರುವಂತಹ ಮಸಲ್ಸ್ ಗಳು ಕಾಂಟ್ರಾಕ್ಟ್ ಆದವು ಅಂತಂದ್ರೆ ಡೋಮ್ ಶೇಪ್ ನಲ್ಲಿ ಇರುವಂತಹ ಡಯಾಫ್ರಾಗಮ್ ಸ್ಲೋ ಆಗಿ ಫ್ಲಾಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದು ಕೆಳಗಡೆ ಮೂವ್ ಆಗಿ ಇಟ್ ವಿಲ್ ಬಿಕಮ್ ಫ್ಲಾಟ್, ಆಲ್ಮೋಸ್ಟ್ ಫ್ಲಾಟ್. ಓಕೆ, ಸೊ ನೌ ದಿಸ್ ಈಸ್ ದ ಡಯಾಫ್ರಾಗಮ್. ಸೊ ಈ ಡೋಮ್ ಶೇಪ್ ಇರುವಂತಹ ಡಯಾಫ್ರಾಗಮ್ ಫ್ಲಾಟ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಲ್ಲೇನಾಯ್ತು, ಜಾಗ ಜಾಸ್ತಿ ಆಯ್ತಲ್ಲ, ವಾಲ್ಯೂಮ್ ಜಾಸ್ತಿ ಆಯ್ತಲ್ಲ. ಯಾವ ಡೈರೆಕ್ಷನ್ ಅಲ್ಲಿ, ಎಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಡೈರೆಕ್ಷನ್ ಅಲ್ಲಿ. ಮೇಲ್ಗಡೆ ಮುಂದೆ ಮುಖ ಇದೆ, ಎಂಟೀರಿಯರ್ ಪೋರ್ಷನ್ ಮತ್ತೆ ಪೋಸ್ಟೀರಿಯರ್ ಪೋರ್ಷನ್. ಸೊ ಫಸ್ಟ್ ಪಾಯಿಂಟ್ ಏನ್ ಬರೀಬೇಕು, the muscles which are present in the diaphragm, they will start contracting. So the diaphragm will become flat. It will start becoming flat so that there is increase in the volume of thoracic cavity in the anterior to posterior direction. Okay, ಒಂದ್ ಕಡೆ ವಾಲ್ಯೂಮ್ ಜಾಸ್ತಿ ಆಯ್ತಾ. ನೆಕ್ಸ್ಟ್ ಏನಾಗುತ್ತೆ, ಈ ರಿಬ್ಸ್ ಗಳಲ್ಲಿ ಏನಿರ್ತವೆ, ಇಂಟರ್ಕೋಸ್ಟಲ್ ಮಸಲ್ಸ್ ಗಳು ಇರ್ತವೆ. ಸೊ ಇಲ್ಲಿರುವಂತಹ ಇಂಟರ್ಕೋಸ್ಟಲ್ ಮಸಲ್ಸ್, ಅದರಲ್ಲೂ ಎಕ್ಸ್ಪೆಷಲಿ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಗಳಿದ್ದಾವೆ. ಅಗೇನ್ ದೇ ವಿಲ್ ಸ್ಟಾರ್ಟ್ ಕಾಂಟ್ರಾಕ್ಟಿಂಗ್. ಓಕೆ, ಇಲ್ಲಿರೋದು ಯಾವುದು, ದೀಸ್ ಆರ್ ದ ಡಯಾಫ್ರಾಗಮ್ ಮಸಲ್ಸ್. ಇಲ್ಲಿರೋದು ಯಾವುದು, ಇಂಟರ್ಕೋಸ್ಟಲ್ ಮಸಲ್ಸ್. ಇದು ಥಿಯರಿನಲ್ಲಿ ಹೆಂಗ್ ಬರೀಬೇಕು ಅಂತ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಇದೆ. ಮೊದಲು ಎಕ್ಸ್ಪ್ಲನೇಷನ್ ಕೇಳಿ. ಸೊ ಒಂದ್ ಕಡೆ ಡಯಾಫ್ರಾಗಮ್ ಮಸಲ್ಸ್ ಕಾಂಟ್ಯಾಕ್ಟ್ ಇದಾವೆ, ಇನ್ನೊಂದ್ ಕಡೆ ಇಂಟರ್ಕೋಸ್ಟಲ್ ಮಸಲ್ಸ್ ಗಳು ಕಾಂಟ್ಯಾಕ್ಟ್ ಆಗ್ತಾ ಇದಾವೆ. ಸೊ ಜಸ್ಟ್ ಇಮ್ಯಾಜಿನ್, ಇವು ರಿಬ್ಸ್ ಗಳ ಮಧ್ಯೆ ಇಲ್ಲಿ ಈ ಸ್ಪೇಸ್ ನಲ್ಲಿ ಇಂಟರ್ಕೋಸ್ಟಲ್ ಮಸಲ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಸೊ ಮಸಲ್ಸ್ ಕಾಂಟ್ಯಾಕ್ಟ್ ಆದ ತಕ್ಷಣ ನಮ್ದು ರಿಬ್ ಏನಾಗುತ್ತೆ, ಸ್ಲೈಟ್ಲಿ ಹಿಂಗ್ ಮೇಲ್ಗಡೆ ಹೋಗಿ ಹಿಂಗ್ ಹೊರಗಡೆ ಹೋಗುತ್ತೆ. ಸೊ ದಟ್ ಈಸ್ ಅಪ್ವರ್ಡ್ಸ್ ಅಂಡ್ ಔಟ್ವರ್ಡ್ಸ್. ಓಕೆ, ಸೊ ಈ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗೋದ್ರಿಂದ ನಮ್ದೇನು ರಿಬ್ ಕೇಜ್ ಇದೆಯಲ್ಲ, ಸೊ ಇದು ಥೊರಾಸಿಕ್ ಕ್ಯಾವಿಟಿ ಅಂತ ಇಮ್ಯಾಜಿನ್ ಮಾಡಿ, ರಿಬ್ ಕೇಜ್, ಅದ್ರದ್ದು ವಾಲ್ಯೂಮ್ ಡಾರ್ಸಲ್ ಮತ್ತೆ ವೆಂಟ್ರಲ್ ಜಾಸ್ತಿ ಆಗ್ತಾ ಇದೆ. ಕೆಳಗಡೆ ಡೋಮ್ ಶೇಪ್ ನಲ್ಲಿರುವಂತಹ ಡಯಾಫ್ರಾಗಮ್ ಸ್ಟ್ರೇಟ್ ಆಗೋದ್ರಿಂದ ಇಲ್ಲಿ ವಾಲ್ಯೂಮ್ ಎಂಟೀರಿಯರ್ ಪೋಸ್ಟೀರಿಯರ್ ಡೈರೆಕ್ಷನ್ ನಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ, ಒಂದ್ ಕಡೆ ಈ ಡೈರೆಕ್ಷನ್ ಅಲ್ಲಿ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಥೊರಾಸಿಕ್ ರೀಜನ್ ನಲ್ಲಿ ಇರುವಂತಹ ರಿಬ್ಸ್ ಗಳ ಮಧ್ಯೆ ಮಸಲ್ಸ್ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಡಾರ್ಸಲ್ ಮತ್ತೆ ವೆಂಟಿರಿಯರ್ ರೀಜನ್ ನಲ್ಲೂ ಕೂಡ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ.
ಗೊತ್ತಾಗ್ತಿದ್ಯಾ? ಸೊ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋದಂಗೆ ದ ಪ್ರೆಷರ್ ವಿದಿನ್ ದ ರೆಸ್ಪಿರೇಟರಿ ಸಿಸ್ಟಮ್ ಇಟ್ ವಿಲ್ ಸ್ಟಾರ್ಟ್ ಡಿಕ್ರೀಸಿಂಗ್. ಓಕೆ, 3 ಪಾಯಿಂಟ್ಸ್ ಬರೀರಿ, ಕರೆಕ್ಟ್ ಆಗಿ ಬರೀರಿ. ಒಂದು ಡಯಾಫ್ರಾಗಮ್ ಮಸಲ್ಸ್ ಏನ್ ಮಾಡ್ತು, ಒಂದು ಇಂಟರ್ಕೋಸ್ಟಲ್ ಮಸಲ್ಸ್ ಏನಾಯ್ತು, ಇದರಿಂದ ಓವರ್ ಆಲ್ ಇಫೆಕ್ಟ್ ಏನಾಯ್ತು, ಇದನ್ನ ಬರೆದ್ರೆ ನೀವು ಇನ್ಸ್ಪಿರೇಷನ್ ಎಕ್ಸ್ಪ್ಲೇನ್ ಮಾಡ್ದಂಗೆ. ಸೊ ಡಯಾಫ್ರಾಗಮ್ ಮಸಲ್ಸ್ ಕಾಂಟ್ಯಾಕ್ಟ್ ಆಗ್ತಾ ಇದೆ, ಸೊ ವಾಲ್ಯೂಮ್ ಜಾಸ್ತಿ ಆಯ್ತು. ರಿಬ್ಸ್ ನಲ್ಲಿರುವಂತಹ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ಯಾಕ್ಟ್ ಆಗಿದ್ದಾವೆ, ಅದರಿಂದ ಅಗೇನ್ ವಾಲ್ಯೂಮ್ ಜಾಸ್ತಿ ಆಯ್ತು ಡಾರ್ಸಲ್ ಮತ್ತೆ ವೆಂಟ್ರಲ್ ಪೋರ್ಷನ್ ನಲ್ಲಿ. ಸೊ ಓವರ್ ಆಲ್ ಇನ್ಕ್ರೀಸ್ ಇನ್ ದ ವಾಲ್ಯೂಮ್, overall increase in the volume of thoracic cavity decreases the pressure, decreases the intrapulmonary pressure below the atmospheric pressure. ಇದರಿಂದ ಏನಾಯ್ತು, ಹೊರಗಡೆ ಇರುವಂತಹ ಏರು ಒಳಗಡೆ ಆಟೋಮೆಟಿಕ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲದು ಮಸಲದ ಕಾಂಟ್ರಿಬ್ಯೂಷನ್ ಇದ್ದಂಗೆ. ಓಕೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಬಟ್ ಅದು ಕ್ರಿಯೆ ಹೆಂಗ್ ನಡೀತಾ ಇದೆ, ನೀವು ಉಸಿರು ತಗೋತಾ ಇದ್ದೀರಿ ಅಂತಂದ್ರೆ ಒಳಗಡೆ ನಿಮ್ದು ಡೋಮ್ ಶೇಪ್ಡ್ ಏನ್ ಡಯಾಫ್ರಾಗಮ್ ಇದೆ ಅದು ಫ್ಲಾಟ್ ಆಗ್ತಾ ಇದೆ, ರಿಬ್ಸ್ ಗಳು ಕಾಂಟ್ರಾಕ್ಟ್ ಆಗಿ ಅಗಲಾಗ್ತಾ ಇದಾವೆ. ಸೊ ಉಸಿರು ಒಳಗಡೆ ಬಂತು. ಹೊರಗಡೆ ಬಿಡ್ತಾ ಇದ್ದೀರಿ ಅಂತಂದ್ರೆ ಇದೆಲ್ಲವೂ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಡೀತಾ ಇದೆ ಅಂತ ಅರ್ಥ. ಸೊ ಇನ್ಸ್ಪಿರೇಷನ್ ಅಲ್ಲಿ ಏನೇನ್ ಕಾಂಟ್ರಾಕ್ಟ್ ಆದವಲ್ಲ ಅವೆಲ್ಲವೂ ಸ್ಲೋ ಆಗಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಅವಾಗ ಉಸಿರು ಆಟೋಮೆಟಿಕಲಿ ಹೊರಗಡೆ ಹೋಗುತ್ತೆ. ಸೊ ಇನ್ಸ್ಪಿರೇಷನ್ ಅಥವಾ ಇನ್ಹಲೇಷನ್ ಆಫ್ ಏರ್ ಗೊತ್ತಾಯ್ತಾ. ಸೊ ಡಯಾಫ್ರಾಗಮ್ ಫ್ಲಾಟ್ ಆಗ್ತಾ ಇದೆ, ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗೋದ್ರಿಂದ ಥೊರಾಸಿಕ್ ಕ್ಯಾವಿಟಿದು ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಏನಾಯ್ತು, ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಯ್ತು, ಪ್ರೆಷರ್ ಕಡಿಮೆ ಆಯ್ತು, ಏರು ಒಳಗಡೆ ಬಂತು. ಅದನ್ನೇ ಪಾಯಿಂಟ್ಸ್ ನಲ್ಲಿ ಬರೆದ್ಬಿಡಿ ಎಕ್ಸಾಮ್ ನಲ್ಲಿ. ಹೆಂಗೆ, ದ ಇನ್ಸ್ಪಿರೇಷನ್ ಈಸ್ ಇನಿಷಿಯೇಟೆಡ್ ಬೈ, ಒಂದ್ಸತಿ ಓದ್ಕೊಂಡ್ಬಿಡೋಣ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಪ್ಲೀಸ್ ಸ್ಕಿಪ್ ಮಾಡಬೇಡಿ. ದ contraction of diaphragm which increases the volume of thoracic cavity or thoracic chamber in the anterior posterior direction. ಇವಾಗಷ್ಟೇ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, anterior posterior direction ನಲ್ಲಿ ವಾಲ್ಯೂಮ್ ಜಾಸ್ತಿ ಆಯ್ತು. ಸೆಕೆಂಡ್ ಪಾಯಿಂಟ್, the contraction of external intercostal muscles lifts up the ribs and sternum ಮುಂಗಡೆ, causing an increase in the volume of thoracic chamber in the dorsoventral portion. ಸೊ ಈ ರೀತಿಯಾಗಿತ್ತ, ಹಿಂದ್ಗಡೆ ಇದು ವರ್ಟಿಬ್ರಲ್ ಕಾಲಮ್ ಅಂತ ತಿಳ್ಕೊಳ್ಳಿ, ಇದು ಮುಂದ್ಗಡೆ ಸ್ಟರ್ನಮ್ ಇದೆ. ಸೊ ಮಸಲ್ಸ್ ಕಾಂಟ್ಯಾಕ್ಟ್ ಆದ ತಕ್ಷಣ ಇದೇನಾಯ್ತು, ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್ ಅಂಡ್ ಔಟ್ವರ್ಡ್ಸ್. ಇಲ್ಲಿಯೂ ಕೂಡ ವಾಲ್ಯೂಮ್ ಜಾಸ್ತಿ ಆಯ್ತು. ಹೆಂಗೆ, ಡಾರ್ಸಲ್ ಮತ್ತೆ ವೆಂಟ್ರಲ್ ರೀಜನ್ ನಲ್ಲಿ. ಸೊ ಓವರ್ ಆಲ್ ಇನ್ಕ್ರೀಸ್ ಇನ್ ದ ಥೊರಾಸಿಕ್ ವಾಲ್ಯೂಮ್, overall increase in the thoracic volume decreases the pulmonary pressure less than the atmospheric pressure, which forces the air from the outside to move into the lungs, and it is called as a inspiration. ತುಂಬಾ ಈಸಿ ಆಗಿದೆ. ಓಕೆ, ಮಸಲ್ಸ್ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗಿ, ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬರುವಂತಹದ್ದು ಯಾವುದು, ಎಕ್ಸ್ಪಿರೇಷನ್. ಸೊ ಎಕ್ಸ್ಪಿರೇಷನ್ ಅಲ್ಲಿ ಏನಾಗ್ತಾ ಇದೆ, ಇನ್ಸ್ಪಿರೇಷನ್ ಅಲ್ಲಿ ಆದಂತಹ ಪ್ರತಿಯೊಂದು ವರ್ಡ್ಸ್ ಗಳು ಇಲ್ಲಿ ಅಪೋಸಿಟ್ ಆಗ್ತಾ ಹೋಗ್ತವೆ. ಸೊ ಜಸ್ಟ್ ಇಮ್ಯಾಜಿನ್, ಇವಾಗ ಇದೇನ್ ಡಯಾಫ್ರಾಗಮ್ ಇದೆಯಲ್ಲ, ವೇಟ್, ವಾಟ್ ಐ ವಿಲ್ ಡೂ ಈಸ್, ಸೊ ನಮ್ಗೆ ಆಲ್ರೆಡಿ ಇನ್ಸ್ಪಿರೇಷನ್ ಆಗ್ಬಿಟ್ಟಿದೆ. ಸೊ ಇನ್ಸ್ಪಿರೇಷನ್ ಆಗ್ಬೇಕಾದ್ರೆ ನಮ್ದು ಡಯಾಫ್ರಾಗಮ್ ಹೆಂಗಿತ್ತು, ಡಯಾಫ್ರಾಗಮ್ ಆಲ್ಮೋಸ್ಟ್ ಈ ರೀತಿ ಫ್ಲಾಟ್ ಆಗ್ಲಿಕ್ಕೆ ಬಂದಿತ್ತು, ಕೆಳಗಡೆ ಇರುವಂತಹ ಡಯಾಫ್ರಾಗಮ್. ಓಕೆ, ಇನ್ಸ್ಪಿರೇಷನ್ ಆದ್ಮೇಲೆ ಅಂದ್ರೆ ನಿಮ್ಗೆ ಎಷ್ಟು ಉಸಿರು ಬೇಕು ಅಷ್ಟು ಉಸಿರನ್ನ ಒಳಗಡೆ ತಗೊಂಡ್ಮೇಲೆ ಇಲ್ಲಿರುವಂತಹ ಡಯಾಫ್ರಾಗ್ಮಿಕ್ ಮಸಲ್ಸ್ ಗಳೇನಿದಾವಲ್ಲ, ದೇ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ರಿಲ್ಯಾಕ್ಸೇಷನ್. ಸೊ ಮಸಲ್ಸ್ ಗಳು ಹಿಂಗಿದ್ವಾ, ರಿಲ್ಯಾಕ್ಸ್ ಆಗ ಸ್ಟಾರ್ಟ್ ಆಯ್ತು ಅಂದ್ರೆ ಏನಾಗುತ್ತೆ, ಅವಾಗ ಸ್ಲೋಲಿ ಆಗಿ ಡಯಾಫ್ರಾಗಮ್ ಇಟ್ ವಿಲ್ ಕಮ್ ಟು ಇಟ್ಸ್ ಒರಿಜಿನಲ್ ಶೇಪ್. ಓಕೆ, ಹಿಂಗಿರುವಂತಹ ಡಯಾಫ್ರಾಗಮ್ ರಿಲ್ಯಾಕ್ಸ್ ಆಗ್ತಾ ಆಗ್ತಾ ಒರಿಜಿನಲ್ ಶೇಪಿಗೆ ಬಂತು ಅಂತಂದ್ರೆ ವಾಲ್ಯೂಮ್ ಏನಾಯ್ತು, ಇಲ್ಲಿ ಎಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಡೈರೆಕ್ಷನ್ ಅಲ್ಲಿ ವಾಲ್ಯೂಮ್ ಕಡಿಮೆ ಆಗ್ತಾ ಹೋಯ್ತು. ಸೊ ನಾವೇನ್ ಮಾಡ್ತಾ ಇದ್ದೀವಿ, ವಾಲ್ಯೂಮ್ ಅನ್ನ ಡಿಕ್ರೀಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಒನ್, ಇಲ್ಲಿರುವಂತಹ ಇಂಟರ್ಕೋಸ್ಟಲ್ ಮಸಲ್ಸ್ ಗಳೇನಾಗಿದ್ವು ಅವು ಕಾಂಟ್ರಾಕ್ಟ್ ಆಗಿ ಫುಲ್ ಈ ರೀತಿ ಎಕ್ಸ್ಪಾಂಡ್ ಆಗಿದ್ವಲ್ಲ, ಅವು ರಿಲ್ಯಾಕ್ಸ್ ಆಗ್ಬಿಟ್ಟು ಅಂತಂದ್ರೆ ಅವಾಗ ಏನಾಯ್ತು, ಅಗೇನ್ ಥೊರಾಸಿಕ್ ಕ್ಯಾವಿಟಿ ಏನಿದೆ ಅದರದ್ದು ವಾಲ್ಯೂಮ್ ಕಡಿಮೆ ಆಯ್ತು ಇನ್ ದ ಡಾರ್ಸಲ್ ಅಂಡ್ ವೆಂಟ್ರಲ್ ರೀಜನ್. ಸೊ ಯಾವ ಮಸಲ್ಸ್ ಗಳು ಕಾಂಟ್ರಾಕ್ಟ್ ಆಗಿದ್ವಲ್ಲ ಅವು ರಿಲ್ಯಾಕ್ಸ್ ಆಗಿ ತಮ್ಮ ಒರಿಜಿನಲ್ ಶೇಪಿಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಸ್ಟಾರ್ಟ್ ಮಾಡ್ಕೊಂಡು. ಓಕೆ, ಸೊ ಅಲ್ಟಿಮೇಟ್ಲಿ ಏನಾಗ್ತಾ ಇದೆ, ಇಲ್ಲಿ ಥೊರಾಸಿಕ್ ಚೇಂಬರ್ದು ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಸೊ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ
ಪ್ರೆಷರ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ವಾಲ್ಯೂಮ್ ಎಲ್ಲಾ ಕಡೆಯಿಂದ ಕಡಿಮೆ ಆಯ್ತು ಅಂತಂದ್ರೆ ಪ್ರೆಷರ್ ಏನಾಯ್ತು, ಇಲ್ಲಿ ಜಾಸ್ತಿ ಆಯ್ತು. ಎದಕ್ಕಿಂತ ಜಾಸ್ತಿ ಆಯ್ತು, ಹೊರಗಡೆ ಏರ್ ನಲ್ಲಿ ಇರುವಂತಹ 760 ಏನಿತ್ತಲ್ಲ ಅದಕ್ಕಿಂತ ಜಾಸ್ತಿ ಪ್ರೆಷರ್ ಇಲ್ಲಿ ಒಳಗಡೆ ಆಯ್ತು. ಸೊ ಅದರಿಂದ ಏನಾಯ್ತು, ಅದರಿಂದ ಏನಾಯ್ತು, ಏರು ಒಳಗಡೆಯಿಂದ ಅದು ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅದನ್ನ ನಾವೇನಂತ ಕರಿತೀವಿ, ಎಕ್ಸ್ಪಿರೇಷನ್ ಅಥವಾ ಎಕ್ಸಲೇಷನ್, ಉಸಿರನ್ನ ಹೊರಗಡೆ ಬಿಡೋದು. ಗೊತ್ತಾಗ್ತಿದ್ಯಾ? ನಾವು ಒನ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್, ನಾವ್ ಯಾವಾಗ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಅಂತ ಓದ್ತೀವಲ್ಲ, ದಿಸ್ ಈಸ್ ಇನ್ಸ್ಪಿರೇಷನ್, ದಿಸ್ ಈಸ್ ಎಕ್ಸ್ಪಿರೇಷನ್. ನಾವು ಡಯಾಗ್ರಾಮ್ಯಾಟಿಕಲಿ ನಾನು ನಿಮ್ಗೆ ರಿಪ್ರೆಸೆಂಟ್ ಮಾಡಿದ್ದೀನಿ. ಇನ್ಸ್ಪಿರೇಷನ್ ಆಗ್ಬೇಕಾದ್ರೆ ಮಸಲ್ಸ್ ಗಳು ಕಾಂಟ್ರಾಕ್ಟ್ ಆಗ್ತಾ ಇದ್ವು, ಹೌದಾ? ಮಸಲ್ಸ್ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ನಮ್ಗೆ ಎನರ್ಜಿ ಅವಶ್ಯಕತೆ ಅಂತೂ ಇದ್ದೇ ಇರುತ್ತಾ. ಸೊ ಈ ಇನ್ಹಲೇಷನ್ ಆಫ್ ಏರ್ ಏನಿದೆ ಅದು ಆಕ್ಟಿವ್ ಪ್ರೋಸೆಸ್, ಬಿಕಾಸ್ ಇಟ್ ನೀಡ್ಸ್ ಎನರ್ಜಿ. ಬಟ್ ಕಾಂಟ್ರಾಕ್ಟ್ ಆದಂತಹ ಮಸಲ್ಸ್ ಗಳು ರಿಲ್ಯಾಕ್ಸೇಷನ್ ಆಗ್ಲಿಕ್ಕೆ ಅದ್ರದ್ದು ನೇಚರ್, ಮಸಲ್ಸ್ ಗಳೇನು ಇಲಾಸ್ಟಿಸಿಟಿಯನ್ನ ಹೊಂದಿರ್ತಾವಲ್ಲ, ಕಾಂಟ್ರಾಕ್ಟ್ ಆದಂತಹ ಮಸಲು ತನ್ನ ಒರಿಜಿನಲ್ ಶೇಪಿಗೆ ಅದು ಬರ್ಲೇಬೇಕಾ, ರಿಲ್ಯಾಕ್ಸೇಷನ್ ಆಗ್ಲೇಬೇಕಾ? ಸೊ ರಿಲ್ಯಾಕ್ಸೇಷನ್ ಆಗ್ಲಿಕ್ಕೆ ಅವಕ್ಕೆ ಎನರ್ಜಿದ ಅವಶ್ಯಕತೆ ಇರೋದಿಲ್ಲ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳಬಹುದು, ಇನ್ಹಲೇಷನ್ ಈಸ್ ಆಲ್ವೇಸ್ ಅ ಆಕ್ಟಿವ್ ಪ್ರೋಸೆಸ್, expiration is a passive process. Why? Because inhalation requires the contraction of the muscles, so that ಅಲ್ಲಿ ವಾಲ್ಯೂಮ್ ಮತ್ತೆ ಪ್ರೆಷರ್ ನಲ್ಲಿ ಚೇಂಜಸ್ ಗಳಾಗ್ಲಿಕ್ಕೆ ಸಾಧ್ಯ. ಸೊ ಇನ್ಹಲೇಷನ್ ಆಫ್ ಏರ್ ರಿಕ್ವೈರ್ಸ್ ದ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್, ಅಂಡ್ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ರಿಕ್ವೈರ್ಸ್ ದ ಎನರ್ಜಿ. ಸೊ ಇಟ್ ಈಸ್ ಅ ಆಕ್ಟಿವ್ ಪ್ರೋಸೆಸ್. But during exhalation of the air, the contracted muscle fibers, they will start coming to their original position by relaxation. So this process doesn't need energy. Therefore, exhalation of air is a passive process. ಗೊತ್ತಾಯ್ತಾ? ಸೊ ಅಲ್ಲಿ ಎನರ್ಜಿ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಮ್ ನಲ್ಲಿ ಎಕ್ಸಲೇಷನ್ ಹೆಂಗ್ ಬರೀತೀರಾ, ಜಸ್ಟ್ ಕ್ವಿಕ್ ಆಗಿ, ದ ರಿಲ್ಯಾಕ್ಸೇಷನ್ ಆಫ್ ಡಯಾಫ್ರಾಗಮ್ and the intercostal muscles return the diaphragm and sternum to their normal position, and it reduces the thoracic volume. ಎರಡು ಮಸಲ್ಸ್ ಅನ್ನ ಒಂದೇ ಸೆಂಟೆನ್ಸ್ ನಲ್ಲಿ ಹಾಕ್ಬಿಟ್ಟಿದ್ದೀನಿ. ಈ ಕಡೆ ಡಯಾಫ್ರಾಗಮ್ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗ್ತಾ ಇದಾವೆ, ಮತ್ತೆ ಇಂಟರ್ಕೋಸ್ಟಲ್ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗ್ತಾ ಇದಾವೆ. ಇದರಿಂದ ವಾಲ್ಯೂಮ್ ಏನಾಯ್ತು, ಕಡಿಮೆ ಆಯ್ತು. This leads to the increase in the intrapulmonary pressure. ಸೊ ನೀವು ವಾಲ್ಯೂಮ್ ಅನ್ನ ರೆಡ್ಯೂಸ್ ಮಾಡ್ತಾ ಇದ್ದೀರಾ, ಪ್ರೆಷರ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಟು ಸ್ಲೈಟ್ಲಿ ಅಬೋವ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇವಾಗ ಡಿಸ್ಕಸ್ ಮಾಡಿದ್ವಲ್ಲ, ಸೊ ಹೊರಗಡೆ ಇರುವಂತಹ ಪ್ರೆಷರ್ಗಿಂತ ಒಳಗಡೆ ಪ್ರೆಷರ್ ಸ್ಲೈಟ್ಲಿ ಹೇಳ್ತಾ ಇದ್ದೀನಿ, ಸ್ಲೈಟ್ ಆಗಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಇದರಿಂದ ಏನಾಯ್ತು, ದಿಸ್ ಕಾಸಸ್ ದ ಎಕ್ಸ್ಪಲ್ಷನ್ ಆಫ್ ಏರ್ ಫ್ರಮ್ ದ ಲಂಗ್ಸ್. ಸೊ ಇದರಿಂದ ಏನಾಯ್ತು, ಉಸಿರು ಹೊರಗಡೆ ಹೋಗುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಅ ಎಕ್ಸಲೇಷನ್ ಅಥವಾ ಎಕ್ಸ್ಪಿರೇಷನ್ ಅಂತ ಕರಿತೀವಿ. ದಸ್ ಇಟ್ ಈಸ್ ಅ ಪ್ಯಾಸಿವ್ ಪ್ರೋಸೆಸ್. ಯಾವುದು? ಎಕ್ಸ್ಪಿರೇಷನ್ ಈಸ್ ಅ ಪ್ಯಾಸಿವ್ ಪ್ರೋಸೆಸ್ ಬಿಕಾಸ್ ಇಟ್ ಡಸ್ ನಾಟ್ ಇನ್ವಾಲ್ವ್ ಎನಿ ಕಾಂಟ್ರಾಕ್ಷನ್ ಆಫ್ ಮಸಲ್. ಸೊ ಅಲ್ಲಿ ಕಾಂಟ್ರಾಕ್ಷನ್ ಆಫ್ ಮಸಲ್ ಇಲ್ಲ ಅಂತಂದ್ರೆ ಅಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ಆಗ್ಲೇ ಇಲ್ಲ ಅಂತ. ಸೊ ಇಟ್ ಈಸ್ ಅ ಪ್ಯಾಸಿವ್ ಪ್ರೋಸೆಸ್. ಓಕೆ, ಸೊ ಇಷ್ಟನ್ನ ನಿಮ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ದ ಎಕ್ಸಲೇಷನ್ ಆಫ್ ಏರ್ ಅಂತ ಕೇಳಿದ್ರು ಇದನ್ನೇ ಬರೀಬೇಕು. ವೈ ಎಕ್ಸಲೇಷನ್ ಇಸ್ ಕಾಲ್ಡ್ ಆಸ್ ಅ ಪ್ಯಾಸಿವ್ ಪ್ರೋಸೆಸ್ ಅಂದ್ರೂ ನೀವು ಇದನ್ನೇ ಬರೀಬೇಕು. ಗೊತ್ತಾಯ್ತಾ? ಸೊ ಡಯಾಗ್ರಾಮ್ಯಾಟಿಕಲಿ ನೀವು ರಿಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಇದನ್ನ ಡಯಾಗ್ರಾಮ್ ನ ಡ್ರಾ ಮಾಡಬೇಡಿ. ನಿಮ್ಗೆ ಈಸಿಯಾಗಿ ನಾನು ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪ್ರೆಷನ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿ ಹಾಕ್ತೀನಿ. ಇದು ನಿಮ್ದು ರೆಫರೆನ್ಸಿಗೆ. ಇಲ್ಲಿ ಉಸಿರನ್ನ ನೀವು ಒಳಗಡೆ ತಗೋತಾ ಇದ್ದೀರಾ, ಈ ಕಡೆ ಉಸಿರನ್ನ ನೀವು ಹೊರಗಡೆ ತಗೋತಾ ಇದ್ದೀರಾ. ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲೇನಿದೆ, ಡೋಮ್ ಶೇಪ್ಡ್ ಆದಂತಹ ಡಯಾಫ್ರಾಗಮ್ ಇದೆ, ಅದು ಸ್ಲೈಟ್ಲಿ ಏನಾಗ್ತಾ ಇದೆ, ಕೆಳಗಡೆ ಮೂವ್ ಆಗ್ತಾ ಫ್ಲಾಟ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಯ್ತು, ಅದರಿಂದ ವಾಲ್ಯೂಮ್ ಇಲ್ಲಿ ಜಾಸ್ತಿ ಆಯ್ತು. ನೆಕ್ಸ್ಟ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್, ಇಲ್ಲಿರುವಂತಹ ಏನು ಮಸಲ್ ಫೈಬರ್ಸ್ ಇದಾವಲ್ಲ, ರಿಬ್ಸ್ ಗಳ ಮಧ್ಯೆ ಮಸಲ್ ಫೈಬರ್ಸ್, ಅವು ಸ್ಲೋ ಆಗಿ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದರಿಂದ ಥೊರಾಸಿಕ್ ಕ್ಯಾವಿಟಿ ಏನಾಗ್ತಾ ಇದೆ, ಎಕ್ಸ್ಪಾಂಡ್ ಆಗ್ತಾ ಇದೆ. ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಪ್ರೆಷರ್ ಕಡಿಮೆ ಆಗ್ತಾ ಇದೆ. ಸೊ ಒಳಗಡೆ ಏರು ಹೋಗುತ್ತೆ. See, diaphragm also contracts and the intercostal muscles also will contract. Okay, next ಅದೇ ಎಕ್ಸ್ಪ್ರೆಷನ್ ನಲ್ಲಿ ಫ್ಲಾಟ್ ಆದಂತಹ ಡಯಾಫ್ರಾಗಮ್ ಏನಿದೆ, ಹೊಳ್ಳಿ ಮತ್ತೆ ಅದು ಡೋಮ್ ಶೇಪ್ ಆಗ್ತಾ ಇದೆ. ಯಾಕೆ? ಬಿಕಾಸ್ ಅಲ್ಲಿ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ.
ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗ್ತಾ ಇದಾವೆ. ಇದರಿಂದ ಏನಾಯ್ತು, ಥೊರಾಸಿಕ್ ಕ್ಯಾವಿಟಿ ಸೈಜು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇಲ್ಲಿ ಹೊರಗಡೆ ಮಾರ್ಕ್ ಏನ್ ಮಾಡಿದಾರಲ್ಲ, ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಸೊ ಇಷ್ಟು ಫಸ್ಟ್ ನಮ್ದು ಚೆಸ್ಟ್ ಕ್ಯಾವಿಟಿ, ಥೊರಾಸಿಕ್ ಕ್ಯಾವಿಟಿ ಉಸಿರನ್ನ ತಗೊಂಡಾಗ ಹಿಂಗೆ ಅಪ್ವರ್ಡ್ ಮೂವ್ ಆಗಿತ್ತಲ್ಲ, ಹೊರಗಡೆ ಅಪ್ವರ್ಡ್ ಅಂಡ್ ಔಟ್ವರ್ಡ್ ಈ ಲೇಯರ್ ವರ್ಗುನು ನಾವು ಉಸಿರನ್ನ ತಗೊಂಡಾಗ ನಮ್ಮ ಬಾಡಿ ಮೂವ್ ಆಗಿತ್ತು. ಅದೇ ನೀವು ಉಸಿರು ಬಿಡಬೇಕಾದ್ರೆ ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಅವಾಗ ನಮ್ದು ಚೆಸ್ಟ್ ಕ್ಯಾವಿಟಿ ಹಿಂಗೆ ಒಳಗಡೆ ಮೂವ್ ಆಗ್ತಾ ಹೋಗ್ತಿದೆ. ಇಲ್ಲಿಂದ ಇಲ್ಲಿಗೆ ಒಳಗಡೆ ಚೆಸ್ಟ್ ಕ್ಯಾವಿಟಿ ರೆಡ್ಯೂಸ್ ಆಯ್ತು ಅಂತ ಅರ್ಥ. ಸೊ ಅಗೇನ್ ಇಲ್ಲೇನಾಯ್ತು, ಪ್ರೆಷರು ಒಳಗಡೆ ಜಾಸ್ತಿ ಆಯ್ತು, ಹೊರಗಡೆ ಕಡಿಮೆ ಆಯ್ತು. ಸೊ ಏರು ಹೊರಗಡೆ ನಮ್ಗೆ ಎಕ್ಸ್ಪೆಲ್ ಆಗುತ್ತೆ. ಸೊ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್, ಡಯಾಫ್ರಾಗಮ್ ಇಲ್ಲಿ ಫ್ಲಾಟ್ ಆಗ್ತಾ ಇದೆ, ಡಯಾಫ್ರಾಗಮ್ ಇಲ್ಲಿ ಒರಿಜಿನಲ್ ಶೇಪ್ ಡೋಮ್ ಶೇಪಿಗೆ ಬರ್ತಾ ಇದೆ. ಇಲ್ಲಿ ಥೊರಾಸಿಕ್ ಕ್ಯಾವಿಟಿ ಎಕ್ಸ್ಪಾಂಡ್ ಆಗ್ತಾ ಇದೆ, ಇಲ್ಲಿ ಥೊರಾಸಿಕ್ ಕ್ಯಾವಿಟಿ ರೆಡ್ಯೂಸ್ ಆಗ್ತಾ ಇದೆ. ಗೊತ್ತಾಯ್ತಾ? ಸೊ ಇದು ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್. ಲಾಸ್ಟಿಗೆ ಈ ವಿಡಿಯೋದ ಲಾಸ್ಟ್ ಕಾನ್ಸೆಪ್ಟ್ ಸ್ಪೈರೋಮೀಟರ್ ಅನ್ನುವಂತಹ ಒಂದು ವರ್ಡ್ ಟೆಕ್ಸ್ಟ್ ಬುಕ್ ನಲ್ಲೂ ಇದೆ. ವಾಟ್ ಈಸ್ ದಿ ಸ್ಪೈರೋಮೀಟರ್? ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ದ ಏರ್ ಕೆಪಾಸಿಟಿ ಆಫ್ ದ ಲಂಗ್. ಸೊ ಏರ್ ಕೆಪಾಸಿಟಿ, ರೆಸ್ಪಿರೇಟರಿ ಕೆಪಾಸಿಟಿ, ರೆಸ್ಪಿರೇಟರಿ ವಾಲ್ಯೂಮ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಆಗುತ್ತೆ, ಇಟ್ ಮೇಜರ್ಸ್ ದ ಲಂಗ್ ವಾಲ್ಯೂಮ್ಸ್ ಅಂಡ್ ಹೆಲ್ಪ್ಸ್ ಟು ಡಯಾಗ್ನೋಸ್ ದ ಏರ್, helps to diagnose the ಏರ್ ಫ್ಲೋ ಅಬ್ಸ್ಟ್ರಕ್ಷನ್ಸ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ದಿಸ್ ಈಸ್ ಅ ಸ್ಪೈರೋಮೀಟರ್. ಓಕೆ, ಇಲ್ಲಿ ಒಂದು ಉದ್ದವಾದಂತಹ ಪೈಪ್ ಇರುತ್ತೆ. ಉದ್ದವಾದ ಪೈಪ್ ಅಲ್ಲಿ ನೀವು ಉಫ್ ಅಂತ ಬಾಯಿಂದ ಗಾಳಿಯನ್ನ ಬಿಡ್ತೀರ. ಸೊ ನೀವು ಗಾಳಿಯನ್ನ ಬಿಟ್ಟ ತಕ್ಷಣ ಆ ಗಾಳಿ ಏನ್ ಮಾಡುತ್ತೆ, ಇಲ್ಲಿರುವಂತಹ ಏನು ಮೇಜರಿಂಗ್ ಅದು ಒಂದು ಕಾಲಮ್ ಇದೆಯಲ್ಲ, ಇಲ್ಲಿ ಯೂಶುವಲಿ ಒಂದು ಬಾಲ್ ಇರುತ್ತೆ, ಚಿಕ್ಕದು ಒಂದು ಪ್ಲಾಸ್ಟಿಕ್ ಬಾಲ್. ಓಕೆ, ತುಂಬಾ ಹೆವಿ ಅಲ್ಲ, ಚಿಕ್ಕದಾದಂತಹ ಪ್ಲಾಸ್ಟಿಕ್ ಬಾಲ್. ನೀವು ಇಲ್ಲಿ ಜೋರಾಗಿ ಬಾಯಿಯಿಂದ ಉಸಿರನ್ನ ಹಿಂಗ್ ಬಿಟ್ಟಾಗ, ಗಾಳಿಯನ್ನ ಬಿಟ್ಟಾಗ ಯಾವ ಹೈಟ್ ವರೆಗೂ ಇಲ್ಲಿರುವಂತಹ ಏನು ಬಾಲ್ ಇದೆ ಅದು ಮೇಲ್ಗಡೆ ಹೋಗುತ್ತೆ. ಅದ್ರದ್ದು ಒಂದು ಲೆವೆಲ್ ಅನ್ನ ತಗೊಂಡು, ಮೆಜರ್ಮೆಂಟ್ ಅನ್ನ ತಗೊಂಡು ನಮ್ಮ ಲಂಗ್ ಕೆಪಾಸಿಟಿಯನ್ನ ಅಳಿತಾರೆ. ಓಕೆ, ಇವನ್ ಸುಮಾರು ಸತಿ ಯಾವ್ದಾದ್ರು ಆಪರೇಷನ್ಸ್ ಗಳಾದಾಗ, ಹಾರ್ಟ್ ರಿಲೇಟೆಡ್ ಮತ್ತೆ ರೆಸ್ಪಿರೇಟರಿ ರಿಲೇಟೆಡ್ ಏನಾದ್ರು ಟ್ರೀಟ್ಮೆಂಟ್ ಆದಾಗ ಇದನ್ನ ಎಕ್ಸರ್ಸೈಸ್ ಅಂತ ಕೊಡ್ತಾರೆ. ಸೊ ನೀವು ಗಾಳಿಯನ್ನ ಪ್ರಾಕ್ಟೀಸ್ ಮಾಡಿ, ಫಸ್ಟ್ ಡೇ ನಿಮಗೆ 1000 ಲೆವೆಲ್ಗೆ ಬಂತು ಅಂತಂದ್ರೆ ಅದನ್ನ ನೀವು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ಜಾಸ್ತಿ ಮಾಡ್ತಾ ಅದನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಸ್ಪೈರೋಮೀಟರ್. ಸೊ ಇಲ್ಲಿ ನೋಡಿ, ಪರ್ಸನ್ ಇದನ್ನ ಮೌತ್ ನಲ್ಲಿ ಇಟ್ಕೊಂಡು ಜೋರಾಗಿ ಗಾಳಿಯನ್ನ ಹಾಕ್ತಾನೆ. ಸೊ ಗಾಳಿ ಹಿಂಗೆ ಬಿಟ್ಟ ಮೇಲೆ ಆ ಗಾಳಿ ಈ ಬಾಲ್ ಅನ್ನ ಎಷ್ಟು ಹೈಟ್ ವರೆಗೂ ಒಯ್ಯುತ್ತೆ. ನೀವು ಉಫ್ ಅಂತ ಹೋಗಿದ್ರೆ ಆ ಗಾಳಿ ಮೇಲೆ ಹೋಗುತ್ತೆ, ಆ ಬಾಲ್ ಮೇಲೆ ಹೋಗುತ್ತಲ್ಲ, ಯಾವ ಲೆವೆಲ್ ವರೆಗೂ ಹೋಗುತ್ತೆ, ಅದನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಲಂಗ್ ಕೆಪಾಸಿಟಿಯನ್ನ ಅಳಿತಾರೆ. ಸೊ ಎವರೇಜ್ ಆಗಿ ಎಷ್ಟು ಮೇಲೆ ಹೋಗ್ಬೇಕು, ಇವ್ರದ್ದು ಎಷ್ಟು ಹೋಗ್ತಾ ಇದೆ ಅಂತ. ಸೊ ಆ ಲಂಗ್ ಕೆಪಾಸಿಟಿ, ಅದೇನ್ ರೆಸ್ಪಿರೇಟರಿ ಕೆಪಾಸಿಟಿ, ರೆಸ್ಪಿರೇಟರಿ ವಾಲ್ಯೂಮ್ಸ್ ಏನಿದಾವೆ ಅವನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ಸ್ಪೈರೋಮೀಟರ್, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ದ ಏರ್ ಕೆಪಾಸಿಟಿ ಆಫ್ ದ ಲಂಗ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮೆಕ್ಯಾನಿಸಮ್ ಅನ್ನ ಕಂಪ್ಲೀಟ್ ಆಗಿ ನಾವು ಓದಿದ್ದೀವಿ. ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಪ್ರೊಸೆಸ್ ಏನಿದೆ ಅದೆಲ್ಲವೂ ಮಸಲ್ಸ್ ಗಳ ಮೂಲಕ ಆಗುವಂತದ್ದು. ಸೊ ನೀವು ಎಕ್ಸ್ಪ್ಲೇಷನ್ ಅಲ್ಲೂ ಮಸಲ್ಸ್ ಅನ್ನೇ ಕರೆಕ್ಟ್ ಆಗಿ ಬರಿಬೇಕು. ಓಕೆ, ಸೊ ವಿಡಿಯೋ ಅರ್ಥ ಆಗಿಲ್ಲ ಅಂತ ಇನ್ನೊಂದ್ಸತಿ ರಿವೈಸ್ ಮಾಡಿ, ಡಯಾಗ್ರಾಮ್ಸ್ ಗಳನ್ನ ರಿವೈಸ್ ಮಾಡಿ, ಸ್ಲೈಡ್ಸ್ ಗಳೇನಿದಾವೆ ಅವನ್ನ ನೋಟ್ಸ್ ಬರಲಿಕ್ಕೆ ನೀವು ಹೆಲ್ಪ್ ಮಾಡ್ಕೋಬಹುದು, ಅಂದ್ರೆ ರೆಫರ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸ್ಪಿರೇಟರಿ ವಾಲ್ಯೂಮ್ಸ್ ಮತ್ತೆ ರೆಸ್ಪಿರೇಟರಿ ಕೆಪಾಸಿಟೀಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದನ್ನ ನಾವು ಸ್ಟಡಿ ಮಾಡೋಣಂತೆ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.